ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮಂತ್ರಾಲಯ ಗುರು ಸಾರ್ವಭೌಮರ 348ನೆಯ ಆರಾಧನಾ ಮಹೋತ್ಸವ ಪರ್ವಕಾಲದ ಸಾಪ್ತಾಹಿಕ ಜ್ಞಾನಯಜ್ಞ ಕಾರ್ಯಕ್ರಮದಲ್ಲಿ ಅತ್ಯಂತ ಮಹತ್ತ ಘಟ್ಟ ರಾಯರು ಬೃಂದಾವನ ಪ್ರವೇಶ ಮಾಡಿದಂತಹ ಈ ಪರ್ವಕಾಲದಲ್ಲಿ ಗುರುರಾಜರ ಮಹಿಮೆಯನ್ನು ತಿಳಿದು ಅವರಲ್ಲಿ ಸದ್ಭಕ್ತಿಯನ್ನು ಮಾಡಬೇಕು. ಗುರುಗಳಲ್ಲಿ ಭಕ್ತಿ ಮಾಡಿದಾಗ ಮಾತ್ರ ಭಗವಂತನಲ್ಲಿ ಭಕ್ತಿ ಮಾಡಲಿಕ್ಕೆ ಅದು ಸಹಕಾರಿಯಾಗುತ್ತೆ. ಆ ನಿಟ್ಟಿನಲ್ಲಿ ಗುರುಗಳ ಮಹಿಮೆಯನ್ನು ಶ್ರವಣ ಮಾಡದೆ ಅವರಲ್ಲಿ ಭಕ್ತಿ ಬರೋದು ದುಸ್ಸಾಧ್ಯ. ಆ ನಿಟ್ಟಿನಲ್ಲಿ ಈ ದಿನ ಮಂತ್ರಾಲಯ ಮಹಾಪ್ರಭುಗಳ ಬಗ್ಗೆ ಅಪ್ಪಣಾಚಾರ್ಯರೇ ಮೊದಲಾದ ಜ್ಞಾನಿಗಳು ಏನು ಬಹಳವಾಗಿ ಕೊಂಡಾಡಿದ್ದಾರೆ. ಅಂತಹ ಗುರುರಾಜರ ಸ್ತೋತ್ರದ ಬಗ್ಗೆ ಉಪನ್ಯಾಸವನ್ನು ಮಾಡಬೇಕು ಅಂತ ಪೂಜ್ಯ ಆಚಾರ್ಯರನ್ನ ಪ್ರಾರ್ಥನೆ ಮಾಡಿಕೊಂಡಾಗ ನಮ್ಮ ಮಠಕ್ಕೆ ಅದು ವಿಶೇಷವಾಗಿ ಈ ಆರಾಧನಾ ದಿನ ಆಚಾರ್ಯರು ಬಂದರೆ ಅದೊಂದು ವಿಶಿಷ್ಟವಾದ ಒಂದು ಕಳೆ. ಬೆಳಗ್ಗೆ ಮಠದ ಪಂಚಾಮೃತ ಮಠದ ಅಲಂಕಾರ ಒಂದು ಕಳೆ ಆದರೆ ಸಾಯಂಕಾಲದ ಆರಾಧನೆ ಕಲೆ ಕಟ್ಟೋದು ಅದು ಆಚಾರ್ಯರು ಬಂದು ವೇದಿಕೆಯನ್ನು ಅಲಂಕಾರ ಮಾಡಿಕೊಂಡಾಗ ಮಾತ್ರ. ಹೀಗಾಗಿ ಅಂತಹ ಆಚಾರ್ಯರು ತಮ್ಮದು ಇಡೀ ಬೆಂಗಳೂರಿನಲ್ಲಿ ಅವರಿಗೆ ಎಲ್ಲರೂ ಕರೆಯುವವರೇ. ಆದರೆ ಅವರು ಬಹಳ ಇಷ್ಟಪಟ್ಟು ಬರುವ ಮಠ ಅದು ನಮ್ಮ NR ಕಾಲೋನಿ ಮಠ. ಇಂತಹ ಆಚಾರ್ಯರು ಈ ದಿನದ ಕಾರ್ಯಕ್ರಮಕ್ಕೇನು ತಮ್ಮೆಲ್ಲ ಕಾರ್ಯಕ್ರಮಗಳನ್ನು ಬದಿಗಿಟ್ಟು ಬಂದಿದ್ದಾರೆ. ಪೂಜ್ಯ ಆಚಾರ್ಯರಿಗೆ ಶ್ರೀಮಠದ ಪರವಾಗಿ ಹಾಗೂ ಶ್ರೋತೃ ವರ್ಗದ ಪರವಾಗಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಈ ಪರಿಮಳ ಮಂಟಪಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಪೂಜ್ಯ ಆಚಾರ್ಯರು ತಮ್ಮ ಪ್ರವಚನವನ್ನು ನಡೆಸಿಕೊಟ್ಟು ಅನುಗ್ರಹಿಸಬೇಕು ಅಂತ ಅವರಲ್ಲಿ ಸವಿನಯ ಪ್ರಾರ್ಥನೆ. सिद्ध्यन्ति च मनोरथाः भूतावद्यैरविद्याविघटनपटुभिः विद्वदभ्यर्थनीयैः वाचप्राचां प्रवाचाम् उपचयमभजन्यकृतग्रन्थजालैः संख्यावन्तो यमाहुः मुहुरखिलकलामूर्तिमुद्वेलकीर्तिः धीरश्रीराघवेन्द्रः सदिशतु सततं भव्यमौल्याहतं नः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ಪಾದೇಂದ್ರ ತೀರ್ಥರು ಮಂತ್ರಾಲಯ ಪ್ರಭುಗಳ ಸೇವೆ, ಅದರಿಂದ ಆಗತಕ್ಕ ಅನುಗ್ರಹ ಅದು ನಮಗೆ ಎಷ್ಟು ಅವಶ್ಯಕ
ಈ ಒಂದು ವಿಷಯವನ್ನೇ ಬಹಳ ಮಾರ್ಮಿಕವಾಗಿ ತಿಳಿಸಿಕೊಡು. ನಾವೇನೋ ಹರಡ್ತಿರ್ತೀವಿ, ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ, ಹಾಗೆ ಹೀಗೆ ನಮ್ಮ ಜೀವನದ ನಿರ್ದಿಷ್ಟ ಗುರಿಗಳಿಗೆ ನಾವು ಹೋಗಿ ಯಶಸ್ವಿಯಾಗ್ತೀವಿ ಅಂತ. ಅದು ಯಾವುದೇ ಇರಬಹುದು, ಅದು ಐಹಿಕ ಇರಬಹುದು, ಪಾರತ್ರಿಕ ಇರಬಹುದು, ಮೋಕ್ಷ ಮಾರ್ಗ ಇರಬಹುದು. ನಮ್ಮ ಪ್ರಯತ್ನ ಇದೆಯಲ್ಲ, ಸ್ವಪ್ರಯತ್ನ, ನನ್ನ ಬುದ್ಧಿ, ನನ್ನ ಶಕ್ತಿ, ನನ್ನ ಸಾಮರ್ಥ್ಯ, ಅದನ್ನು ಬಳಸ್ತೀವಿ, ನಾವು ಗುರಿ ಮುಟ್ತೀವಿ. ಇದು ಪ್ರಾಯ ಪ್ರತಿಯೊಬ್ಬರಲ್ಲೂ ಬರತಕ್ಕಂತಹ ಅವರವರ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಈ ದೃಷ್ಟಿಯಿಂದ ಹೋಗತಕ್ಕಂತಹ ಒಂದು ಪ್ರವೃತ್ತಿ ಸಹಜ. ಆದರೆ ವಾದೇಂದ್ರ ತೀರ್ಥರು ಅಂದರು, ಇಷ್ಟೆಲ್ಲ ಎಂಥ ಬುದ್ಧಿ ಇರ್ಬೋದು, ಶಕ್ತಿ ಇರ್ಬೋದು, ಸಾಮರ್ಥ್ಯ ಇರ್ಬೋದು, ಆದರೂ ನಾವು ಗುರಿ ತಲುಪುವುದರಲ್ಲಿ ವಿಫಲರಾಗುವುದು ಅಷ್ಟೇ ಸತ್ಯ ಇದೆ. ಯಾಕಾಗೋದಿಲ್ಲ? ಏನು ಕಾರಣ? ಅದಕ್ಕೆ ಕಾರಣ ಪ್ರಧಾನ ಅಂಶವನ್ನು ನಾವು ಬಿಟ್ಟು ಉಳಿದಿದ್ದನ್ನೆಲ್ಲ ಸೇರಿಸಿಕೊಂಡಿದ್ದೀವಿ. ಅನ್ನನೇ ಮಾಡಿಲ್ಲ, ಎಲ್ಲ ಅಡಿಗೆ ಮಾಡಿ ಊಟಕ್ಕೆ ಹಾಕ್ತೀವಿ ಅಂತಂತಂದ್ರೆ ಅದು ಎಷ್ಟು ಹಾಸ್ಯಾಸ್ಪದನೋ ಅದರಂತೇನೆ ಪ್ರಧಾನ ಸಾಧನಕ್ಕೆ ಬೇಕಾಗಿರತಕ್ಕಂತಹ ಪದಾರ್ಥ ಗುರುಪ್ರಸಾದೋ ಬಲವಾನ್ನೇ ನ ತಸ್ಮಾತ್ ಬಲವತ್ತರಃ. ಯಾವುದು ಬಲವಾನ್? ನಮ್ಮ ಪ್ರಯತ್ನಕ್ಕೆ ಪ್ರಾಬಲ್ಯನೇ, ನಮ್ಮ ಬುದ್ಧಿ, ನಮ್ಮ ಸಾಮರ್ಥ್ಯ, ಇದರಿಂದ ಕೆಲಸ ನಿರ್ವಾಹ ಆಗ್ತದೋ, ಅಥವಾ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅಡ್ಡಿ ಇಲ್ಲ, ಗುರಿ ಮುಟ್ಲಿಕ್ಕೆ ಅವಕಾಶ ಇದೆ ಅಂತಂದ್ರೆ ಅದು ಯಾವುದರಿಂದ? ಗುರುಪ್ರಸಾದ, ಗುರುಗಳ ಅನುಗ್ರಹ. ಗುರು ಅನುಗ್ರಹ ಅದು ಬಲಿಷ್ಠನೇ ಹೊರತು ನಮ್ಮ ಪ್ರಯತ್ನದಿಂದ ಎಂದೂ ಕೂಡ ನಾವು ಸಿದ್ಧಿಯನ್ನೇ, ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಇದನ್ನೇ ಬ್ರಹ್ಮಸೂತ್ರದಲ್ಲಿ ನಿರ್ಣಯ ಮಾಡಿರತಕ್ಕಂತಹ ಸಾಧನಾಧ್ಯಾಯದಲ್ಲಿ ಬರತಕ್ಕಂತಹ ಅಂಶ ಇದು. ಅಂದ ಮೇಲೆ ನಮ್ಮ ಓದು, ನಮ್ಮ ವಿದ್ಯೆ, ನಮ್ಮ ಬರಹ, ನಮ್ಮ ಪ್ರಯತ್ನ, ನಮ್ಮ ಪಾಠ, ನಮ್ಮ ಪ್ರವಚನ, ನಮ್ಮ ಶ್ರವಣ, ಮನನ, ನಿಧಿಧ್ಯಾಸನ ಇವೆಲ್ಲವೂ ಕೂಡ ಜ್ಞಾನವನ್ನೇ ಅದನ್ನು ಪಡೆಯೋದಕ್ಕೋಸ್ಕರವಾಗಿ ಮಾಡಬೇಕಷ್ಟೇ ಹೊರತು ಅದರಿಂದ ಬರೋದು ಅಂತಲ್ಲ. ಬರೋದು ಯಾವುದರಿಂದ? ಗುರುಗಳ ಅನುಗ್ರಹದಿಂದ. ಅಂಥ ಅನುಗ್ರಹವನ್ನು ಮಾಡತಕ್ಕ ಗುರು ಯಾರು? ಆ ಗುರುಸ್ಥಾನ. ಕಾರಣ ಸಾಮಾನ್ಯತಃ ಗುರುಗಳು, ಜಗತ್ತಿಗೆ ಗುರುಗಳು ಮುಖ್ಯ ಪ್ರಾಣದೇವರು, ಜಗದ್ಗುರುಗಳು ಎಲ್ಲರಿಗೂ ಗುರುಸ್ಥಾನದಲ್ಲಿರ್ತಕ್ಕಂಥದ್ದು. ಆದರೆ ಅವ್ರು ಯಾವಾಗಲೂ ಸಿಗೋದಿಲ್ಲ, ಅಷ್ಟು ಸುಲಭನೂ ಅಲ್ಲ. ಅವ್ರು ಪ್ರೈಮ್ ಮಿನಿಸ್ಟರ್ ಇದ್ದಂತೆ, ಒಂದೇ ಸಲಕ್ಕೆ ಅಲ್ಲಿ ತನಕ ಹೋಗಿ ಅವರಿಂದ ನಾವು ನಮಗೇನಾಗಬೇಕು ಅಂತ ಅನುಗ್ರಹ ಪಡಿತೀವಿ ಅಂತಂದ್ರೆ ಅಷ್ಟು ಸುಲಭ ಅವರು ಎಲ್ಲರಿಗೂ. ಆದ್ರೆ ಮುಂದೆ ಅನುಗ್ರಹ ಮಾಡೋರು ಅವರೇನೆ. ಆದ್ರೆ ನೇರ ನಮಗೆ ಅನುಗ್ರಹವನ್ನು ಮಾಡಲಿಕ್ಕೆ ಪ್ರಸಕ್ತರಾಗತಕ್ಕ ಆ ಒಂದು ಗುರುಸ್ಥಾನದಲ್ಲಿ ಇದ್ದು ಅನುಗ್ರಹವನ್ನು ಮಾಡತಕ್ಕ ಮಹಾನುಭಾವರು ಯಾರಿದ್ದಾರೆ, ಅದನ್ನೇ ವಿವಿಧ ಜೀವರು, ಪಂಡಿತರಿರ್ಬೋದು, ಪಾಮರರಿರ್ಬೋದು, ಸ್ತ್ರೀಯರಿರ್ಬೋದು, ಪುರುಷರಿರ್ಬೋದು, ಬಾಲಕರಿರ್ಬೋದು, ವೃದ್ಧರಿರ್ಬೋದು, ಚತುರ್ವರ್ಣದವರಿರ್ಬೋದು, ವರ್ಣೇತರರಿರ್ಬೋದು, ಪಶು ಪಕ್ಷಿ ಕ್ರಿಮಿಕೀಟಾದಿಯಾಗಿ ಯಾವುದೇ ರೂಪದಲ್ಲಿರ್ತಕ್ಕಂತಹ ಆ ಸಜ್ಜೀವ ಅನುಗ್ರಹವನ್ನೇ ಹೊಂದಿಸ್ತಕ್ಕಂತಹ ಆ ಒಂದು ವಿಶಿಷ್ಟ ವ್ಯಕ್ತಿಗಳು, ಅಂಥ ಒಂದು ಪರಮಾತ್ಮನ ಮುಖ್ಯ ಪ್ರಾಣದೇವರ, ಹರಿವಾಯುಗಳ, ಎಲ್ಲ ಜ್ಞಾನಿಗಳ ಸನ್ನಿಧಾನವನ್ನೇ ತಮ್ಮೊಳಗೆ ತುಂಬಿಟ್ಟುಕೊಂಡು ಬರ್ರೋ, ನಾ ಇದ್ದಲ್ಲಿ ನಿಮ್ಗೆಲ್ಲರಿಗೂ ಕೂಡ ಕಲ್ಪವೃಕ್ಷ ಕಾಮಧೇನುವಂತೆ ಅನುಗ್ರಹ ಮಾಡ್ತಾ ಇದ್ದೀವಿ, ಏನು ನೀವು ಚಿಂತೆ ಮಾಡಬೇಡ್ರಿ, ಎಲ್ಲ ನಮ್ಮ ಮೇಲೆ ಜವಾಬ್ದಾರಿ ಇದೆ. ಈ ಕ್ರಮದಿಂದ ಅನುಗ್ರಹವನ್ನು ಮಾಡತಕ್ಕಂತಹ ವ್ಯಕ್ತಿಗಳು ಇವತ್ತು ಆರಾಧ್ಯರಾಗಿ ಪ್ರಸಕ್ತರಾಗಿರ್ತಕ್ಕ
ಮಂತ್ರಾಲಯ ಪ್ರಭುಗಳು ಅಂಥ ಮಹಾಪುರುಷರ ಆರಾಧನಾ ಮಹೋತ್ಸವ ಅಂದ್ಮೇಲೆ ಮಂತ್ರಾಲಯ ಪ್ರಭುಗಳನ್ನೇ ಗುರುಗಳು ಅನ್ನೋ ಒಂದು ದೃಷ್ಟಿಯಿಂದ ಗುರುಸ್ಥಾನದಲ್ಲಿ ಅವರನ್ನು ನಾವು ಭಕ್ತಿ ಮಾಡತಕ್ಕ ಒಂದು ಕ್ರಮ ಏನಿದೆ ಆ ಭಕ್ತಿ ಪ್ರಾಮಾಣಿಕ ಆಗಿರಬೇಕು. ನಮ್ಮ ಮನಸ್ಸೋ ಇಚ್ಛೆಯಂತೆ ಯಾವುದೋ ಒಂದು ರೀತಿಯಿಂದ ಭಾವುಕತೆಯಿಂದ ಹೆಂಗೆಂಗೋ ನಾವು ಭಕ್ತಿ ಮಾಡಿದರೆ ಅದಕ್ಕೆ ಬಹಳ ಮಹತ್ವ ಬರೋದಿಲ್ಲ. ಆದರೆ ಪ್ರಮಾಣಬದ್ಧವಾಗಿ ಯಾವ ಕ್ರಮದಲ್ಲಿ ಭಕ್ತಿ ಮಾಡಬೇಕು ಗುರುಗಳಲ್ಲಿ, ಆ ಗುರುಸ್ವರೂಪದಲ್ಲಿ ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟವೇ. ಅದನ್ನು ಅರ್ಥ ಮಾಡಿಸ್ತಕ್ಕವರು ಅವ್ರನ್ನ ಚಲೋ ಅರ್ಥ ಮಾಡ್ಕೊಂಡಿರ್ಬೇಕು. ಯಾರು ಮಂತ್ರಾಲಯರನ್ನೇ ಅವರನ್ನು ಪೂರ್ಣ ಮಟ್ಟದಲ್ಲಿ ಕಂಡು ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂಥ ಒಂದು ವ್ಯಕ್ತಿಗಳು ತಿಳಿಸಿಕೊಟ್ರೆ ಮಾತ್ರ ನಮಗೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಆ ಒಂದು ರೀತಿಯಲ್ಲಿ ಮಂತ್ರಾಲಯರ ಅನುಗ್ರಹಕ್ಕೆ ಪಾತ್ರರು. ಅವರು ಮಾಡಿಕೊಟ್ಟಿರತಕ್ಕಂತಹ ಸ್ತೋತ್ರನೇ ಜಗತ್ ಪ್ರಸಿದ್ಧ. ಅದಕ್ಕೆ ಬೇರೆ ಸ್ತೋತ್ರಗಳಿಗೆಲ್ಲ ಸಾಧಾರಣವಾಗಿ ಹೆಸರುಗಳು ಏನಿರ್ತದೆ, ಆ ಸ್ತೋತ್ರ ಈ ಸ್ತೋತ್ರ ಅಂತ ಇಟ್ಟಿರ್ತಾರೆ. ಹೌದಷ್ಟೇ. ವ್ಯಾಸರಾಜರ ಸ್ತೋತ್ರ ಅಂತಿದೆ, ಬ್ರಹ್ಮಣ್ಯ ತೀರ್ಥರ ಸ್ತೋತ್ರ ಅಂತಿದೆ, ಶ್ರೀಪಾದರಾಜರ ಪಂಚಕ ಅಂತಿದೆ. ಈಗ ಒಂದೊಂದು ಅವರವರ ಜ್ಞಾನಿಗಳ ಆ ಹೆಸರನ್ನು ಇಟ್ಕೊಂಡು ಆ ಸ್ತೋತ್ರಗಳನ್ನು ನೋಡ್ತಾ ಬರ್ತೀವಿ. ಆದರೆ ಇಲ್ಲಿ ರಾಘವೇಂದ್ರ ಸ್ತೋತ್ರ ಅಂತ ಅದಕ್ಕೆ ಹೆಸರು ಬರಲಿಲ್ಲ. ಏನಂತ ಅದಕ್ಕೆ ಬಂದಿರೋ ಹೆಸರು? ಗುರುಸ್ತೋತ್ರ. ಗುರುಸ್ತೋತ್ರ ಆ ಶಬ್ದ ಇದೆಯಲ್ಲ, ಈ ಶಬ್ದದಿಂದ ಏನ್ ತೋರಿಸ್ತಾ ಇದ್ದಾರೆ? ಮಂತ್ರಾಲಯ ಪ್ರಭುಗಳಲ್ಲಿ ಆ ಗುರುತ್ವ ಧರ್ಮದಲ್ಲಿ ಭಕ್ತಿಯಿಂದ ನಾವು ಸ್ಮರಣೆ ಮಾಡಬೇಕಾದಂತಹ ಕ್ರಮ ಏನಿದೆ ಅದನ್ನು ಈ ಸ್ತೋತ್ರದಲ್ಲಿ ಅಪಣಾಚಾರ್ಯರು ಅದನ್ನು ಹೇಳಿದ್ದು. ಅದಕ್ಕೆ ಮುಂದೆ ಬಂದಿರತಕ್ಕಂತಹ ಸಕಲ ಅಜ್ಞಪ್ರಾಜ್ಞ ವರ್ಗ ಆ ಶಬ್ದ ಅಂದ್ರೆ ಅದು ಪಂಡಿತಾಚಾರ್ಯ ಶಬ್ದ ಇತ್ತಂತೆ. ಹಂಗೆ ಪಂಡಿತಾಚಾರ್ಯರ ಶ್ರೀಮದ್ ವಿಷ್ಣುಂಗ್ರನಿಷ್ಠ ಆ ಶಬ್ದ ಆಡಿದರೆ ಅದಕ್ಕೆ ಇದು ಬೇಕು ಬೇಡ ಅನ್ನತಕ್ಕಂತಹ ವಿಕಲ್ಪಕ್ಕೆ ಅವಕಾಶ ಇದೆ. ಎಲ್ಲರೂ ಅದನ್ನು ಹೇಗೆ ಮಾನ್ಯತೆ ಮಾಡ್ತಾರೋ ಆ ಕ್ರಮದಂತೆ ಮಾನ್ಯತೆಯನ್ನು ಪಡೆದಿರ್ತಕ್ಕಂತಹ ಶಬ್ದನೇ ಮಂತ್ರತುಲ್ಯ, ಸಿದ್ಧಿಪ್ರದ, ಅಭೀಷ್ಟಪ್ರದ, ಸರ್ವಾನುಗ್ರಾಹಕ. ಅಷ್ಟೇ ಅಲ್ಲ, ಸರಳನೂ ಹೌದು, ಗಂಭೀರನೂ ಹೌದು, ಉಭಯಾತ್ಮಕವಾಗಿರ್ತಕ್ಕಂತಹ ಪರಮ ದಿವ್ಯವಾದಂತಹ ಸ್ತೋತ್ರ. ಶ್ರೀಪೂರ್ಣಬೋಧ ಗುರು ತೀರ್ಥ ಪಯೋದ್ಧಿಪಾರ ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗ ಚರತ್ಸು ಹಂಸಾ ದೇವಾಲಿ ಸೇವಿತ ಪರಾಂಗ್ರಿಪಯೋ ಜಲಗ್ನಾ ಜೀವೇಶ ಭೇದ ಗುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚ ಭಾವ ಮುಖ ನಕ್ರಗಣೈ ಸಮೇತ ದುರ್ವಾದ್ಯಜಾಪತಿ ಗಿಲೈಃ ಗುರು ರಾಘವೇಂದ್ರ ವಾಗ್ದೇವತಾ ಸರಿತಮೋ ವಿಮಲೀಕರೋತು. ಪರಮ ಪ್ರಸಿದ್ಧವಾದಂತಹ ಸಿದ್ಧಿಪ್ರದವಾದಂತಹ ಅಪಣಾಚಾರ್ಯರ ಮಾತು ಅಂದ್ರೆ ಅವರು ಋಷಿಗಳಂತೆ ಇರ್ತದೆ. ಈ ಸ್ತೋತ್ರವನ್ನೇ ಹೇಳಬೇಕಾದ್ರೆ ಹೇಗೆ ಗಾಯತ್ರ್ಯಾದಿ ಮಂತ್ರಗಳಿಗೆ ವಿಶ್ವಾಮಿತ್ರಾದಿಗಳು ಋಷಿಗಳು, ಛಂದಸ್ಸು ಛಂದೋಭಿಮಾನಿ ದೇವತೆಗಳು ಅವರೆಲ್ಲ ಅದರಲ್ಲಿ ಸನ್ನಿಹಿತರಾಗಿ ಅನುಗ್ರಹ ಮಾಡುತ್ತಾರೆ ಅಂತ ನಾವು ಅವ್ರನ್ನ ಪ್ರಾರ್ಥನೆ ಮಾಡಿ ಆರಂಭವನ್ನು ಮಾಡುವ ಕ್ರಮನೋ ಹಾಗೆ ಅಪಣಾಚಾರ್ಯರು ಇದಕ್ಕೆ ಋಷಿ ಸದೃಶರಾಗಿ ಆ ಒಂದು ಸ್ತೋತ್ರವನ್ನು ಜಗತ್ತಿಗೆ ಕೊಟ್ಟಿರತಕ್ಕಂತಹ ಮಹಾನುಭಾವರು. ಏನು ಅಪಣಾಚಾರ್ಯ ಇದರಿಂದ ನಮಗೆ ಮಂತ್ರಾಲಯ ಪ್ರಭುಗಳ ಗುರುತ್ವವನ್ನು ಅರ್ಥವನ್ನು ಮಾಡಿಸಿದ್ದಾರೆ. ಈ ಪ್ರಶ್ನೆ ಹಾಕಿಕೊಂಡ್ರೆ ಬೇರೆ ಸ್ತೋತ್ರಕ್ಕೂ ಈ ಸ್ತೋತ್ರಕ್ಕೂ ಇರತಕ್ಕಂತಹ ಒಂದು ಮಹತ್ವ ಪೂರ್ಣ ಮಟ್ಟದಲ್ಲಿ ಗುರುಗಳು ಅಂತಕ್ಕಂತಹ ಆ ಒಂದು ಸ್ಥಾನವನ್ನೇ ನಾವು ನೋಡಲಿಕ್ಕೆ ಏನೇನು ಆಯಾಮಗಳಿದ್ದಾವೆ, ಯಾವ್ಯಾವ ದೃಷ್ಟಿಗಳಿದ್ದಾವೆ, ಅವೆಲ್ಲವನ್ನು ಕೂಡ ಹಿಂಗೆ ನೋಡಿದಾಗಲೂ ಗುರುಗಳು, ಹಂಗೆ ನೋಡಿದಾಗಲೂ ಗುರುಗಳು, ಈ ಕಡೆಯಿಂದ ನೋಡಿದಾಗಲೂ ಗುರುತ್ವ. ಈ ಕ್ರಮದಲ್ಲಿ ಮಂತ್ರಾಲಯ ಪ್ರಭುಗಳ ಆ ಒಂದು ದಿವ್ಯವಾದಂತಹ ಅವರ ಭವ್ಯ ಆಕೃತಿ ಏನಿದೆ ಅದನ್ನು ನಮಗೆ ಅಪಣಾಚಾರ್ಯರು ಅರ್ಥ ಮಾಡಿಸಿರ್ತಕ್ಕಂತಹ ಶಬ್ದ ಇದು ಗುರುಸ್ತೋತ್ರದ ಮಹತ್ವ.
ನಮಗೇನೇ ಸಿದ್ಧಿ ಬರಬೇಕಾದರೆ, ವಿಘ್ನಗಳು ಪರಿಹಾರ ಆಗಬೇಕಾದರೆ ಏನಂತ ಹೇಳಿದ್ದಾರೆ? ಗುರುಣಾಂ ಆಕೃತಿ ಸ್ಮರೆ. ಹೌದಷ್ಟು ಗುರುಗಳ ಆಕೃತಿಯನ್ನೇ ಅದನ್ನು ಸಂಸ್ಮರಣೆ ಮಾಡ್ರಿ. ತೇನ ವಿಘ್ನಾ ಪ್ರಣಶ್ಯಂತಿ. ಎಲ್ಲ ವಿಘ್ನಗಳ ಪರಿಹಾರ. ಸಿದ್ಧ್ಯಂತಿ ಚ ಮನೋರಥಾ. ನಿಮ್ಮ ಸಕಲ ಮನೋಅಭೀಷ್ಟಗಳು ಸಿದ್ಧವಾಗುತ್ತವೆ ಗುರುಗಳ ಆಕೃತಿಯ ಸಂಸ್ಮರಣೆಯಿಂದ. ಆ ಗುರುಗಳ ಆಕೃತಿ ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ಅರ್ಥ ಆಗುವಂಥದ್ದಿರ್ತದೆ. ಎಲ್ಲರೂ ಒಂದನ್ನೇ ನೋಡ್ಲಿಕ್ಕೆ ಆಗೋದಿಲ್ಲ. ಎಲ್ಲರಿಗೂ ಬೇಕಾದಂತಹ ಆ ಗುರುಗಳ ಭವ್ಯವಾದ ಆಕಾರ ಏನಿದೆ ಅದನ್ನೇ ಸಂಗ್ರಹ ಮಾಡಿಟ್ಟಿದ್ದಾರೆ ಅಪ್ಪಣಾಚಾರ್ಯರು ಈ ಶ್ಲೋಕದ ಈ ಸ್ತೋತ್ರದಲ್ಲಿ. ಪಂಡಿತರು ನೋಡೋ ಆಕಾರ ಬೇರೆ, ಸಾಮಾನ್ಯ ಜನರಿಗೆ ತೋರತಕ್ಕ ಆಕಾರ ಬೇರೆ, ಅವರ ಎದುರಿಗಿದ್ದವರಿಗೆ ಕಾಣತಕ್ಕ ಆಕಾರ ಬೇರೆ, ದೂರಸ್ಥರಿಗೆ ಅಸನ್ನಿಹಿತರಿಗೆ ಕಾಲಾಂತರದಲ್ಲಿ ಬರತಕ್ಕಂಥವರಿಗೆ ಅವರಲ್ಲಿ ಯಾವ ಆಕಾರವನ್ನು ನೋಡಲಿಕ್ಕೆ ಅವಕಾಶ ಸಿಗ್ತದೆ. ಹೀಗೆ ನಾನಾ ಪ್ರಕಾರದಲ್ಲಿ ಗುರುಗಳ ಆಕೃತಿಯನ್ನೇ ನಮ್ಮ ಹೃದಯದಲ್ಲಿ ತಂದು ನಿಲ್ಲಿಸ್ತಕ್ಕಂತಹ ಒಂದು ಶಕ್ತಿ ಅದನ್ನು ಹೊಂದಿರತಕ್ಕ ಸ್ತೋತ್ರ. ಆದ್ದರಿಂದ ಈ ಸ್ತೋತ್ರಕ್ಕೆ ಏನಂತ ಹೆಸರು ಬಂದು ಬಿಡ್ತಿದ್ದು? ಗುರು ಸ್ತೋತ್ರ. ಎಲ್ಲ ಅಂಶದಲ್ಲೂ ಗುರುಗಳ ಆಕಾರವನ್ನು ಅರ್ಥವನ್ನು ಮಾಡಿಸ್ಲಿಕ್ಕೆ ಹೊರಟಿರತಕ್ಕ ಸ್ತೋತ್ರ ಇದು. ಸಾಮಾನ್ಯವಾಗಿ ಗುರುಣಾಂ ಆಕೃತಿ ಸ್ಮರೆ. ಗುರುಗಳ ಆಕೃತಿ ಅಂದ್ರೆ ಯಾವುದು? ಯಾರು ಅವರನ್ನೇ ಪ್ರತ್ಯಕ್ಷ ನೋಡಿರ್ತಾರಲ್ಲ ಅವ್ರ ಮನಸ್ಸಿನಲ್ಲಿ ಬರೋದು ಯಾವ ಆಕೃತಿ? ಅವರ ಕಣ್ಣು, ಮೂಗು, ಮುಖ, ಅವರ ಒಂದು ಮುಖಮಂಡಲ, ಅವರ ಅಂಗಾರ, ಅಕ್ಷಂತಿ, ಅವರು ಹಚ್ಚಿಕೊಂಡಿರತಕ್ಕಂತಹ ಒಂದೊಂದು ಆ ಲಕ್ಷಣಗಳು, ಭವ್ಯವಾದಂತಹ ಭಗವಂತ ಅವರಿಗೆ ನೀಡಿರತಕ್ಕ ಹರಿವಾಯುಗುರುಗಳ ಆ ಒಂದು ಶರೀರದಲ್ಲಿ ಸಂವಿಧಾನವನ್ನು ಇಟ್ಟು ಅವರು ನಡೆಸ್ತಕ್ಕಂತಹ ದಿವ್ಯವಾದಂತಹ ಏನು ಲೋಕಕ್ಕೆ ಅನುಗ್ರಹವನ್ನು ನಡೆಸ್ತಕ್ಕಂತಹ ಕಾರ್ಯಗಳಿಗೆಲ್ಲ ಮೂಲಭೂತವಾದ ಶರೀರ. ಆ ಶರೀರನೂ ಒಂದು ಗುರುಗಳ ಆಕೃತಿ. ಹೌದಷ್ಟು ಸಾಮಾನ್ಯವಾಗಿ ಆಕೃತಿ ಶಬ್ದಕ್ಕೆ ಮೊದಲು ಬರುವ ಅರ್ಥನೇ ಅವರ ಶರೀರ ಅಂತ. ಹೆಂಗಿತ್ತು ನಮ್ಮ ಮಂತ್ರಾಲಯದ ಶರೀರ? ಹೆಂಗಿದ್ರು ಅವರು? ನಾವು ನೋಡಿದ್ರೆ ಓ ಹಿಂಗಿತ್ತು ಹಂಗಿತ್ತು ನಾವು ಅನ್ಕೊಳ್ತಿದ್ವಿ, ಆದರೆ ನಾವು ನೋಡ್ಲಿಕ್ಕೆ ಆಗಿಲ್ಲ. ಆದರೆ ಅದನ್ನು ನಾವು ನೋಡಬೇಕು ಅಂತ ಮನಸ್ಸಿನಲ್ಲಿ ಇರ್ತದೆ. ಅವರ ಆಕೃತಿ ಹೆಂಗಿತ್ತು ಅದನ್ನೇ ತಿಳಿಸಿಕೊಟ್ರು ಅಪ್ಪಣಾಚಾರ್ಯ. ಏನಂತ? ಭವ್ಯ ಸ್ವರೂಪೋ ಭವ ದುಃಖತೂಲ ಸಂಘಾಗ್ನಿಚರ್ಯ ಸುಖಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶ ದುರತ್ಯಯೋಪಪ್ಲವ ಸಿಂಧು ಸೇತು ನಿರಸ್ತ ದೋಷೋ ನಿರವದ್ಯವೇಶ ಪ್ರತ್ಯರ್ಥಿಮೂಕತ್ವ ನಿದಾನ ಭಾಷಃ ವಿದ್ವತ್ ಪರಿಜ್ಞೇಯ ಮಹಾವಿಶೇಷ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ. ಇದೆಲ್ಲ ಅವರ ಆಕಾರ ಹೆಂಗಿತ್ತು? ಮಂತ್ರಾಲಯ ಪ್ರಭುಗಳ ಆಕಾರ ಹೆಂಗಿತ್ತು? ಭವ್ಯ ಸ್ವರೂಪ. ಒಳ್ಳೆ ಭವ್ಯಾಕಾರ. ಸಂಗೋಪೀಚಾಗಿ ಹೆಣ್ಣಿಗೆ ಕುಗ್ಗಿ ಹೀಗೆ ಏನೋ ಒಂದು ರೀತಿಯಿಂದ ಹಂಗೆ ಹಿಂಗೆ ಹಂಗಿರ್ಲಿಲ್ಲ. ಒಳ್ಳೆ ಭವ್ಯ ಆಕೃತಿ. ಭವ್ಯ ಸ್ವರೂಪ. ಮತ್ತೊಂದು ಅರ್ಥದಲ್ಲಿ ಭವಿ ಅಸ್ವರೂಪ ಮತ್ತೊಂದು ಅರ್ಥ. ಭವ್ಯವಾದ ಸ್ವರೂಪ ಇತ್ತು, ಅವರ ಆಕಾರ ಒಳ್ಳೆ ಭವ್ಯವಾದಂತಹ ಆ ಶರೀರ. ಆದರೆ ಭವ್ಯ ಶರೀರ ಅಂದ್ರೆ ಲೋಕದಲ್ಲಿ ಅವರು ಇವರು ಎಲ್ಲರೂ ಬೆಳೆದಂತೆ ಹಂಗೆ ತಿಳ್ಕೊಂಡ್ಬಿಡಬಾರ್ದು. ಮತ್ತೆ ಭವಿ ಅಸ್ವರೂಪ. ಭವಿ ಭವ ಅಂದ್ರೆ ಸಂಸಾರ, ಭವಿ ಅಂದ್ರೆ ಸಂಸಾರಿಗಳು. ಸಂಸಾರಿಗಳಾಗಿರ್ತಕ್ಕಂಥ ಜೀವರು ನಾವು ನೀವು ಎಲ್ಲ ಹೆಂಗಿರ್ತೇವಲ್ಲ ಆ ರೀತಿಯಲ್ಲಿ ಅವರ ಸ್ವರೂಪ ಆಗಿರಲಿಲ್ಲ. ಭವಿ ಅಸ್ವರೂಪ ಭವ್ಯ ಸ್ವರೂಪ. ಏನು ಸಂಸಾರಿಗಳಂತೆ ಅವ್ರು ಇರ್ಲಿಲ್ಲ ಅಂದ್ರೆ ಮತ್ತೆ ನಮ್ಮ ನಿಮ್ಮಂತೆ ಎಲ್ಲರ ಮಧ್ಯದಲ್ಲೇ ಅವರು ಹುಟ್ಟಿ ಬೆಳೆದು ಹಿಂಗೆ ತಾನೇ ಬಂದವರು. ಭವ್ಯ ಸ್ವರೂಪೋ ಭವ ದುಃಖ ತೂಲ ಸಂಘಾಗ್ನಿಚರ್ಯ. ಅವ್ರ ಸಂಸಾರಿಗಳಂತೆ ಅಲ್ಲ, ಆದ್ರೆ ಸಂಸಾರದಲ್ಲಿ ಭವ್ಯಾಕಾರದಲ್ಲಿ ಬಂದಿದ್ರು. ಯಾವ ಕ್ರಮದಲ್ಲಿ ಅಂತಂದ್ರೆ ಭವ ದುಃಖ ತೂಲ ಸಂಘಾಗ್ನಿಚರ್ಯ.
ಅವ ಈ ಸಂಸಾರದಲ್ಲಿ ಬರತಕ್ಕಂತಹ ಏನು ದುಃಖಗಳಿದ್ದಾವಲ್ಲ, ಏನು ಸಂಸಾರದಲ್ಲಿ ಬರೋ ದುಃಖ ಅಂದ್ರೆ ಯಾವುದು? ತಿನ್ಲಿಕ್ಕಿಲ್ಲ, ಮನಿ ಇಲ್ಲ, ಅದೇ ಹೋಗೋದು, ಎರಡನೇ ಹೋಗೋದು ಪ್ರಧಾನ ಇಂಪಾರ್ಟೆಂಟ್. ಒಂದು ಚಲೋ ಮನಿ ಇರಬೇಕು, ತಿನ್ನೋದು ಉಣ್ಣೋದು ಆರಾಮಿರ್ಬೇಕು, ಅಂದ್ರೆ ಸಾಕೆಲ್ಲ ಆರಾಮಿದೆ. ಅದಿಲ್ಲ ಅಂದ್ರೆ ಎಲ್ಲ ದುಃಖ. ಅದ್ರ ಸಲುವಾಗಿ ಎಲ್ಲ ಹೋರಾಟ ಹಾರಾಟ. ಪ್ರತಿಯೊಬ್ಬ ಜೀವನ ನಡೆಸ್ತಾ ಇರೋದು ಇಷ್ಟಕ್ಕೋಸ್ಕರನೇ. ಇನ್ನು ಎರಡನೇದೇನಿಲ್ಲ, ಚಲೋತ್ತಾಗಿ ತಿಂದು ಉಂಡು ಸುಖವಾಗಿರ್ಬೇಕು, ಒಳ್ಳೆ ಮನೆಗಿನೇ ಇರಬೇಕು ಅಂತ ನೋಡಿ. ಅವೆರಡು ಅವ್ರ ಹತ್ರ ಇರಲಿಲ್ಲ. ಯಾರ ಹತ್ರ? ನಮ್ಮ ಮಂತ್ರಾಲಯ ಪ್ರಭುಗಳಲ್ಲಿ, ಅವ್ರ ಪೂರ್ವಾಶ್ರಮದಲ್ಲಿ ವೆಂಕಟನಾಥಾಚಾರ್ಯರು ತಾಗಿದ್ದಾಗ ಭವ ದುಃಖ, ಸಂಸಾರದಲ್ಲಿ ಏನು ದುಃಖ ಬರಬಹುದು ಅಂಥ ಆ ದುಃಖ, ಆಹಾರ ಇಲ್ಲ, ನೆಲೆ ಇಲ್ಲ, ಅದನ್ನು ರಾಘವೇಂದ್ರ ವಿಜಯದಲ್ಲಿ ವರ್ಣನೆ ಮಾಡಿದ್ದನ್ನು ನೋಡಿದ್ರೆ ಏನಂತ ಹೇಳಿದ್ದಾರೆ ಅಲ್ಲಿ? ಕೃಷ್ಣೋ ರೇಖಃ ವಾಸರಃ. ಹರಿದಿವಸ ಹರಿವಾಸರ ಪಂಚಾಂಗದ ಪ್ರಕಾರ ಗೊತ್ತಾಯ್ತಲ್ಲ, ಎಲ್ಲರಿಗೂ ಬರೋದು 15 ದಿವಸಕ್ಕೆ ಒಂದು ದಿವಸ. ಹೌದು, 15 ದಿವಸಕ್ಕೆ ಒಂದು ದಿವಸ ನಮಗೆಲ್ಲ ಏಕಾದಶಿ ಬರುವುದಾಗಿದ್ದರೆ, ವೆಂಕಟನಾಥಾಚಾರ್ಯ ಮನೆಯಲ್ಲಿ ಏಕಾದಶಿ ಗೋಕುಲಾಷ್ಟಮಿ ಇಬ್ರು ಫೈಟಿಂಗ್ ಮಾಡ್ತಿದ್ರಂತೆ. ಇವತ್ತು ನಾ ಹೋಗ್ತೀನಿ ಅಂದ್ರೆ ತಾತ್ಪರ್ಯ, ಆಹಾರವನ್ನು ಹೊಂದತಕ್ಕಂತಹ ಆ ಸ್ಥಿತಿ ಇಲ್ಲ. ಅಂತಹ ಒಂದು ಕಷ್ಟದ ಪರಿಸ್ಥಿತಿ ಅಂತ ಅವರ ಆ ಒಂದು ಜೀವನದ ಸನ್ನಿವೇಶ. ಭವ್ಯ ಸ್ವರೂಪೋ ಭವ ದುಃಖ ತೂಲ. ಆ ಭವ ದುಃಖ ತೂಲ ಸಂಘಾಗ್ನಿಚರ್ಯ, ಅಂತಹ ದುಃಖದ ಬೆಟ್ಟದಂತೆ ಆ ಒಂದು ಪದಾರ್ಥ ಎದುರಿಗೆ ಕಂಡ್ರೂ ಕೂಡ ಇವರು ಹೆಂಗಿದ್ರು? ಅವರು ಅಗ್ನಿಚರ್ಯ, ಅಗ್ನಿಯಂತೆ ತೇಜಸ್ವಿಗಳಾಗಿ, ಇಂಥ ಕಷ್ಟ ಬಂತು ಹೀಗಾಗಿ ಬಿಡುತ್ತು ಅಂತ ಏನು ಮಂಕಾಗಿ ಅವ್ರ ಮುಂದೆ ಇವ್ರ ಮುಂದೆ ಬಂದವ್ರ ಮುಂದೆ ಎಲ್ಲ ಬಾಯಿ ಬಿಟ್ಕೊಂಡು ಕೇಳ್ಕೊಂಡು ಇದು ಮಾಡಿಕೊಂಡು ಹಂಗ ಬಾಳಿದ್ರ? ಕೇವಲ ಪರಮಾತ್ಮನಲ್ಲಿ ಹರಿವಾಯುಗಳಲ್ಲಿ ನಿಷ್ಠಾವನ್ನು ಇಟ್ಟುಕೊಂಡು ಅಗ್ನಿ ಸದೃಶರಾಗಿ ತಮ್ಮ ಆ ಒಂದು ಪವಿತ್ರ ಜೀವನವನ್ನು ನಡೆಸಿರ್ತಕ್ಕಂತಹ ಅವರ ಆಕಾರ ಇದೆಯಲ್ಲ, ಅದು ಭವ್ಯಾಕಾರ. ಭಕ್ತೃ ಚಿನ್ನಂ ದಧಾನಃ ಅಂತಂದಿದ್ದಾರೆ. ಆಹಾರ ಇಲ್ಲ ಅಂತ ಅಂಗಾರಾಕ್ಷತೆ ಹಚ್ಕೋಬಾರ್ದು ಅಂತ ಹಂಗೆ ಮತ್ತೆ ಬಿಟ್ಬಿಟ್ಟಿದ್ರು ತಿಳ್ಕೊಂಡ್ಬಿಡಬಾರ್ದು. ಮತ್ತೆ ದೇವರಿಗೆ ಅಂಗಾರ ಅಕ್ಷತೆ ಎಲ್ಲ ಅರ್ಪಣೆ ಮಾಡಿ ಬರೇ ಒಂದು ವಾಟಕ್ಕೆ ನೀರು ಕುಡಿದ್ರು ಕೂಡ ಅಂಗಾರ ಅಕ್ಷತೆ ಒಳ್ಳೆ ಅದನ್ನು ಧಾರಣವನ್ನು ಮಾಡಿದ್ರೆ ನಿಜವಾಗಿ ಭೋಜನ ಮಾಡದವ್ರ ಮುಖನೂ ಅಷ್ಟು ಠವಠವ ಇರ್ತಿರ್ಲಿಲ್ಲಂತೆ. ಹಂಗೆ ಯಾರು ಕಾಣಿಸ್ತಿದ್ರಂತೆ? ವೆಂಕಟನಾಥಾಚಾರ್ಯರು ಹಂಗೆ ಕಾಣಿಸ್ತಿದ್ರು ಅಂತ ಹೇಳ್ತಾರೆ. ಗುರುಣಾಂ ಆಕೃತಿಂ ಸ್ಮರೆ. ಈ ಮಂತ್ರಾಲಯ ಪ್ರಭುಗಳ ಆಕಾರ ಇದೆಯಲ್ಲ, ಅದನ್ನು ಸ್ಮರಣೆ ಮಾಡತಕ್ಕಂಥದ್ದು. ಅದು ಆ ಕಾಲದಲ್ಲಿ ಯಾರು ಅವ್ರು ನೋಡದವರಿಗೆ ಅದು ಸದಾ ಮನಸ್ಸಿನಲ್ಲಿ ಬರ್ತಿರ್ತದೆ. ನಮ್ಮ ಆಚಾರ್ಯನ ಯಾರು ನೋಡಿರ್ತಾರಲ್ಲ, ಅವ್ರನ್ನ ಆಚಾರ್ಯನೇ ಆಚಾರ್ಯ ಹಿಂಗಿದ್ರು, ಹಿಂಗೆ ಅವ್ರ ಅಂಗಾರಾಕ್ಷತಿ ಹಿಂಗೆ ಹಚ್ಕೊಂತಿದ್ರು, ಇದನ್ನ ಮಾಡ್ತಿದ್ರು ಅಂತ ಅದು ಸಹಜ. ಹೌದಲ್ಲ? ಆ ಒಂದು ರೂಪವನ್ನೇ ಎಲ್ಲಿ ತಂದಿದ್ದಾರೆ ಗುರುಸ್ತೋತ್ರದಲ್ಲಿ ಅಪ್ಪಣಾಚಾರ್ಯ ಅದನ್ನು ನಿರೂಪಣೆಯನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನೇ ದಾಸರಾಯರು ಕೂಡ ನಿರೂಪಣೆ ಮಾಡಬೇಕಾದ್ರೆ ಹೇಳಿದ್ರು, ಮುತ್ತು ಬೃಂದಾವನ ಮಧ್ಯದೊಳಗಿಂದ ತಿದ್ದಿ ಹಚ್ಚಿದ ನಾಮ ಮುದ್ರೆ ಶೃಂಗಾರದಲ್ಲಿ ಎದ್ದು ಬರುತ್ತಾರೆ ನೋಡೇ. ಬೃಂದಾವನದೊಳಗೆ ನೀವು ಬರೀ ಬೃಂದಾವನ ಕಲ್ಲು ಕಾಣಿಸ್ತಿದ್ರು, ಆದ್ರೆ ಜ್ಞಾನಿಗಳು ಏನ್ ನೋಡಿದ್ರು? ತಿದ್ದಿ ಹಚ್ಚಿದ ನಾಮ, ಒಳ್ಳೆ ನಾಮ ಮುದ್ರಿ ಎಲ್ಲ ಹಚ್ಚಿಕೊಂಡು ಮುದಮನದಿಂದ ಸದಮಲ ರೂಪ ತಾಳಿ ಎದ್ದು ಬರುತ್ತಾರೆ ನೋಡೇ. ಒಳ್ಳೆ ತುಳಸಿ ಮಾಲಾ, ನಲಿನಾಕ್ಷ ಮಾಲಾ ಅವೆಲ್ಲ ಧಾರಣವನ್ನು ಮಾಡಿಕೊಂಡು ಇದು ಭವ್ಯ ಸ್ವರೂಪ ಅನ್ನೋದ್ರಿಂದ ಏನ್ ತೋರಿಸ್ತಾ ಇದ್ದ? ಗುರುಣಾಂ ಆಕೃತಿಂ ಸ್ಮರೆ. ಬೃಂದಾವನದ ಹತ್ರ ಹೋಗಿ ನಿಂತಾಗ ಅವರ ಆಕಾರ ಇಂಥ ಅದ್ಭುತ ರೂಪ ಅನ್ನೋದನ್ನು ಸ್ಮರಣವನ್ನು ಮಾಡ್ರಿ. ಇದನ್ನ ಅಪ್ಪಣಾಚಾರ್ಯ ತಿಳಿಸಿತು. ಇನ್ನು ಎರಡನೇದು, ಗುರುಗಳ ಆಕಾರ ಯಾವುದು ಅಂತ ವಿಚಾರ ಮಾಡಿದಾಗ ಆತ್ಮಾವೈ ಪುತ್ರನಾಮಾಸಿ ಅಂತ ಒಂದು ಶಾಸ್ತ್ರ ಹೇಳುತ್ತೆ. ತಂದೆಯ ಒಂದು ರೂಪನೆ ಯಾರಾಗಿರ್ತಾರೆ? ಮಕ್ಕಳಾಗಿರ್ತಾರೆ. ಅದರಂತೆಯೇ ಆ ಮಕ್ಕಳನ್ನು ನೋಡಿದಾಗಲೂ ಕೂಡ ಅವರನ್ನು ಸ್ಮರಣೆ ಮಾಡೋದಿದೆಯಲ್ಲ, ಅದು ಒಂದು ಗುರುಣಾಂ ಆಕೃತಿಂ ಸ್ಮರೆ.
ಇದೊಂದು ಗುರುಗಳ ಆಕಾರದ ಸ್ಮರಣ ಅಂತ ಹೇಳ್ತಾರೆ. ನಮ್ಮ ಮಂತ್ರಾಲಯ ಪ್ರಭುಗಳಿಗೆ ಅವ್ರ ಮಕ್ಕಳು, ಅವರ ಪುತ್ರರು ಯಾರು ಅನ್ನೋ ಪ್ರಶ್ನೆ ಬಂದಾಗ ಸಾಮಾನ್ಯವಾಗಿ ಶ್ರೀಪಾದಂಗಳವರಾದ ಮೇಲೆ, ಯತಿಗಳಾದ ಮೇಲೆ ಅವರಿಗೆ ಪುತ್ರರು ಮಕ್ಕಳು ಅನ್ನೋ ಒಂದು ಈ ಸಂಬಂಧಕ್ಕೇನು ಅರ್ಥ ಇರೋದಿಲ್ಲ. ಹೌದಷ್ಟು ಇಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಮತ್ತೆ ನಾವು ಅರ್ಥ ಮಾಡ್ಕೊಳ್ತೀವಿ, ಅದು ನಾವು ಹೇಳಲಿಕ್ಕಾಗುದಿಲ್ಲ. ಇಲ್ಲ, ಯಾಕೆ ಪುತ್ರೇಷಣೆ ಇಲ್ಲ, ವಿತ್ತೇಷಣೆ ಇಲ್ಲ, ದಾರೇಷಣೆ ಇಲ್ಲ ಅಂದ್ರೆ ಮಕ್ಕಳು ಇತ್ಯಾದಿಗಳ ಆ ಒಂದು ಮೋಹ ಅಭಿಮಾನ ಈ ಸಂಬಂಧ ಅದೆಲ್ಲ ಬಿಟ್ಟಂಥವರೇ ಯತಿಗಳು. ಮಂತ್ರಾಲಯರು ಹೇಗಿದ್ರು ಅವರನ್ನು ನಾವು ನೋಡ್ತಾ, ಅವರ ಆಕಾರವನ್ನು ನೋಡತಕ್ಕಂತ ಆ ಒಂದು ಸಂಸ್ಮರಣವನ್ನು ಮಾಡತಕ್ಕ ಸಂದರ್ಭದಲ್ಲಿ ಅವರಿಂದ ಶರೀರವನ್ನು ಪಡೆದಿರ್ತಕ್ಕ ಅವರ ಪುತ್ರರಿದ್ದಾರಲ್ಲ, ಅವರ ಮಕ್ಕಳಿದ್ದಾರಲ್ಲ, ಲಕ್ಷ್ಮೀನಾರಾಯಣಾಚಾರ್ಯರು ಏನು ಗ್ರಂಥ ತಗೊಂಡ್ರು ಲಕ್ಷ್ಮೀನಾರಾಯಣನ್ನತ್ವ ಪೂರ್ಣಬೋಧಾನ್ ಗುರೋನಪಿ ಕುರ್ಮ ಶ್ರೀಕೃಷ್ಣ ಗೀತಾಯ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹಂ. ಅವರು ಲಕ್ಷ್ಮೀನಾರಾಯಣ ರೂಪವನ್ನು, ಲಕ್ಷ್ಮೀನಾರಾಯಣ ದೇವರನ್ನು ಬಹಳ ಸೇವಾ ಮಾಡಿದ್ರು. ರಾಯರ ಅಚ್ಚುಮೆಚ್ಚಿನ ಶಬ್ದ ಯಾವ ಶಬ್ದ? ಲಕ್ಷ್ಮೀನಾರಾಯಣ. ಮಗನಿಗೂ ಅದೇ ಹೆಸರಿಟ್ಟರು ಪೂರಾಶ್ರಮದಲ್ಲಿ, ಲಕ್ಷ್ಮೀನಾರಾಯಣಾಚಾರ್ಯರು ಅಂತ ಅವರ ಮಕ್ಕಳು. ಅಲ್ಲೂ ನಾವು ಅವರ ಆಕಾರವನ್ನು ಸಂಸ್ಮರಣೆ ಮಾಡಬೇಕಷ್ಟೇ. ಆ ಗುರುಣಾಂ ಆಕೃತಿಂ ಸ್ಮರೆ, ಯಾವ ಕ್ರಮದಿಂದ ಅನ್ನೋ ಪ್ರಶ್ನೆ ಬಂದರೆ ಅದಕ್ಕೆ ಅಪ್ಪಣಾಚಾರ್ಯ ತಿಳಿಸಿಕೊಟ್ರು. ಅಲ್ಲಿ ಸಂಸ್ಮರಣ ಮಾಡತಕ್ಕಂತಹ ಒಂದು ಆಕಾರ ಬೇರೆ ಇದೆ. ಯಾವ ಆಕಾರ? ತಾವು ಮಾಡತಕ್ಕ ಕೆಲಸವನ್ನು ಅವರಿಂದ ಮಾಡಿಸಿದ್ರಲ್ಲ, ಅದಕ್ಕೆ ಸಂಸ್ಮರಣ ಮಾಡಿದ್ರೆ ಅದು ರಾಯರನ್ನು ಸ್ಮರಣೆ ಮಾಡುವ ಒಂದು ಆಕಾರ. ಎಷ್ಟೋ ಕಾರ್ಯಗಳಲ್ಲಿ ನಾವು ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ, ಅದನ್ನೇ ನಮ್ಮಿಂದ ಆಗೋ ಕೆಲಸವನ್ನೇ ನಮ್ಮ ಅಧೀನದಲ್ಲಿ ಯಾರಿರ್ತಾರೋ ಅವರಿಂದ ಮಾಡಿಸ್ತಾರೆ. ಎಷ್ಟೋ ಅಂಥ ಲೋಕದಲ್ಲಿ ದೃಷ್ಟಾಂತ ಕಂಡಿದೆ. ಉದಾಹರಣೆಗೆ ಹರಿಕಥಾಮೃತ ಸಾರ ಅವರೇ ಬರಿಬಹುದಾಗಿತ್ತು, ಆದ್ರೆ ತಾವು ಆಯುಷ್ಯ ಕೊಟ್ಟು ಯಾರಿಂದ ಬರೆಸಿದ್ರು ಆ ಕೆಲಸವನ್ನೇ? ಜಗನ್ನಾಥ ದಾಸರಿಂದ ಮಾಡಿಸಿದ್ರು. ಜಗನ್ನಾಥ ದಾಸರು ಹರಿಕಥಾಮೃತ ಸಾರ ಮಾಡಿತ್ತು ಅಂತಾದರೆ ಅದು ಯಾರ ರೂಪ? ಅದು ಗೋಪಾಲದಾಸರ ರೂಪ. ಯಾಕೆ ಅವರೇ ಮಾಡಬೇಕಾದದ್ದನ್ನೇ ಏನ್ ಮಾಡಿದ್ದಾರೆ ಇಲ್ಲಿ ಈ ರೂಪದಿಂದ ತೋರಿಸ್ತಾ ಇದ್ದಾರೆ. ಅವರದೇ ಮತ್ತೊಂದು ರೂಪ ಆಯ್ತು. ಹೌದಾ? ಗುರುಣಾಂ ಆಕೃತಿಂ ಸ್ಮರೆ ಅಂದ್ರೆ ಗೋಪಾಲದಾಸರ ಆಕಾರ ಇತ್ತು. ಅದು ಅರ್ಥ ಆಗಲಿ ಅಂತಲೇ ಬೇರೆ ಯಾವ ದೇವತೆಗಳಿಗೂ ಕೂಡ ಒಂದು ಸಂಧಿಯನ್ನಿಟ್ಟು ಅವರು ಸ್ತೋತ್ರ ಮಾಡಲಿಲ್ಲ. ಆದರೆ ಗಣಪತಿಯನ್ನು ಮಾತ್ರ ವಿಶೇಷವಾಗಿ ಒಂದು ಸಂಧಿಯಿಂದ ಆ ಸ್ತೋತ್ರವನ್ನು ಮಾಡಿರತಕ್ಕಂತಹ ಕ್ರಮ ಏನು ಕಾರಣ? ಇದಿಷ್ಟು ಅವರದೇ, ಇದು ಅವರದೇ ಆಕಾರ. ಹಾಗೆ ಲಕ್ಷ್ಮೀನಾರಾಯಣಾರ್ಯ ತವ ತನಯಮಣಿ ಸತ್ಸು ಸರ್ವೇಷು ಧನ್ಯ ಗುರುಣಾಂ ಆಕೃತಿಂ ಸ್ಮರೇ. ಅವ್ರ ಮಕ್ಕಳನ್ನ ನೀವು ಸ್ಮರಣೆ ಮಾಡಿ, ಅದು ರಾಯರ ಸ್ಮರಣೆ ಮಾಡಿದ್ದು ಅಂತ ಅರ್ಥ. ಅವ್ರ ಮಕ್ಕಳನ್ನ ನಾವೇನು ಸ್ಮರಣೆ ಮಾಡೋದು ಅಂತಂದ್ರೆ ಎಷ್ಟೋ ಸಲ ಹಂಗೆ ಸ್ಮರಣೆ ಮಾಡೋದಿದ್ದೇ ಇದೆ. ಏನಪ್ಪಾ ಸ್ವಾಮಿಗಳು ಎಲ್ಲ ಮಕ್ಕಳು ಬಿಟ್ಟು ಹೋಗ್ಬಿಟ್ರು, ಎಲ್ಲ ಅವ್ರದೇ ಆಗೋಯ್ತು ಆಡಳಿತ, ಹಿಂಗೆ ಸಂಸ್ಮರಣೆ ಮಾಡೋದು ಲೋಕದಲ್ಲಿ ಕಾಣಿಸ್ತದೆ. ಇನ್ನೂ ರಾಯರು ಹಂಗೆ ಬಿಟ್ಟು ಹೋದ್ರು. ಯಾವುದನ್ನೇ? ರೊಕ್ಕ ಅಲ್ಲ, ಐಶ್ವರ್ಯ ಅಲ್ಲ, ಆಸ್ತಿ ಅಲ್ಲ, ಸೈಟ್ ಅಲ್ಲ, ಜಮೀನಲ್ಲ, ಮತ್ತೊಂದು ದುಡ್ಡು ದುಗಾಣಿ ಅಲ್ಲ, ಅಂಥದ್ದು ಕೊಡಬೇಕು ಮಗನಿಗೆ ಅಂತಾಗಿದ್ರೆ ಏನು? ರಾಯರು ಬೇಕಾದ ಇಡೀ ಭೂಮಂಡಲೇ ಕೊಡಬಹುದಾಗಿತ್ತು. ಆದ್ರೆ ಅವ್ರು ಕೊಟ್ಟಿದ್ದು ಯಾವುದು? ಯಸ್ಮಾತ್ ಋಗ್ಭಾಷ್ಯ ಟೀಕಾ ಆತನುತರ ವಿವೃತೆ ಅಂಜಸಾ ತತ್ಕೃತಾಯ ಋಗ್ಭಾಷ್ಯ ಟೀಕಾ. ಟೀಕಾರಾಯರ ಪ್ರತಿಯೊಂದು ಟೀಕಾ ಗ್ರಂಥಕ್ಕೂ ವ್ಯಾಖ್ಯಾನ ಮಾಡಬೇಕು ಎಂಬತಕ್ಕ ಸಂಕಲ್ಪ ರಾಯರ ಸಂಕಲ್ಪ. ಪ್ರಮಾಣ ಲಕ್ಷಣ, ಕಥಾ ಲಕ್ಷಣ, ಖಂಡರತ್ರಯ, ತತ್ವ ಸಂಖ್ಯಾನ, ಕರ್ಮನಿರ್ಣಯ, ಯಾವ್ಯಾವ ಟೀಕಾ ಗ್ರಂಥಗಳು ಟೀಕಾರಾಯರು ಬರೆದಿದ್ದಾರೆ, ನ್ಯಾಯಸುಧಾದಿ ಗ್ರಂಥಗಳು, ಭಾಷ್ಯಾದಿ ಗ್ರಂಥಗಳಿಗೆ ಟೀಕಾ ಗ್ರಂಥಗಳು, ಆ ಪ್ರತಿಯೊಂದು ಟೀಕಾ ಕೃತ್ಪಾದರ ವಾಕ್ಯಕ್ಕೆ ಸೇವಾವನ್ನು ಮಾಡಬೇಕು. ಅದರ ವ್ಯಾಖ್ಯಾನವನ್ನು, ವಿವರಣೆಯನ್ನೇ ಅದನ್ನು ರಚನೆ ಮಾಡತಕ್ಕ ಸಂಕಲ್ಪ ಇಟ್ಟುಕೊಂಡು ಗ್ರಂಥವನ್ನು ಮಾಡಿರತಕ್ಕಂತಹ ಮಂತ್ರಾಲಯ ಪ್ರಭುಗಳು ಮಗನಿಗೋಸ್ಕರ ಒಂದು ಗ್ರಂಥಕ್ಕೆ ಬರಲಿಲ್ಲ. ಅವರ ಮಕ್ಕಳು ದೊಡ್ಡ ವಿದ್ವಾಂಸರಾಗಿ
ಅವರ ಭಾಷ್ಯಕ್ಕೆ ಟೀಕಾಕ್ಕೆ ಅವರು ಟಿಪ್ಪಣಿಯನ್ನು ಬರೆದಾಗ ಅಂಗಸ ತತ್ಕೃತಾಯಾಹ ಪ್ರೇಮ್ಣಾ ವಿದ್ವತ್ಸು ಭೂಯಃ. ಎಲ್ಲಾ ವಿದ್ವಾಂಸರು ನಾವು ಹೇಳೋ ವಿಷಯವನ್ನೇ ನಮ್ಮ ಮಗ ಹೇಳಿದಾಗ ಆ ಗ್ರಂಥದಲ್ಲಿ ನಮ್ಮ ವಿಚಾರವನ್ನು ನೋಡುವಂತಾಗಲಿ. ಆ ಒಂದು ದೃಷ್ಟಿಯಿಂದ ತಾವು ಗ್ರಂಥ ಬರೆಯೋದನ್ನೇ ಮಗನಿಗೋಸ್ಕರ ನಿಲ್ಲಿಸಿದೆ. ನೋಡಿ, ಇದು ಶ್ರೀಪಾದ ಪುತ್ರರಿಗೆ ಶ್ರೀಪಾದಂಗಳವರು ಕೊಡತಕ್ಕ ಆ ಒಂದು ಮುಂದಿನ ಆಸ್ತಿ ಕ್ರಮ ಏನು ಅಂತ ರಾಯರು ಕೊಟ್ಟಿದ್ದರು. ಗೊತ್ತಾಯ್ತಲ್ಲ? ಅಂದ್ರೆ ಅವರು ಮಗನ ಮೇಲೆ ಮೋಹ ಬಿಟ್ಟಿಲ್ಲ ಅಂತಂತಂದ್ರು ವಾದೀಂದ್ರ ತೀರ್ಥರು. ಆದ್ರೆ ಆ ಮೋಹ ಎಂಥದ್ದು? ಗ್ರಂಥ ಮೋಹ, ಸಾಧನ ಮೋಹ, ಪುಣ್ಯವನ್ನು ಹೊಂದಿಸ್ತಕ್ಕಂತಹ ಕ್ರಮ. ಇದು ಗುರುಣ ಆಕೃತಿ ಸ್ಮರೇ, ಈ ಆಕೃತಿಯನ್ನು ಸಂಸ್ಮರಣೆ ಮಾಡ್ರಿ. ಅಂದ್ರೆ ಆಕೃತಿ ಶಬ್ದಕ್ಕೆ ಅವರ ಆಚರಣೆ ಅಂತ. ಅವರು ಏನೇನು ಆಚರಣೆಗಳನ್ನು ನಡೆಸಿದರು ಆ ಆಚರಣೆಗಳು ಕೂಡ ಅವರದೇ ಒಂದು ರೂಪ. ಮಂತ್ರಾಲ್ ರಾಯರನ್ನ ಸಂಸ್ಮರಣೆ ಮಾಡೋದು, ರಾಯರನ್ನ ಸಂಸ್ಮರಣೆ ಮಾಡೋದು ಅಂತಂತಂದ್ರೆ ಅವ್ರ ಫೋಟೋ ನೋಡೋದು, ಅವರ ಫೋಟೋದಲ್ಲಿರೋ ಆ ಒಂದು ಅಲಂಕಾರ ಅದು ಇದು ನೋಡೋದು, ಇದಿಷ್ಟೇ ಸ್ಮರಣೆ, ಅದಷ್ಟೇ ರಾಯರನ್ನು ನೋಡೋದು ಅಂತ ಅರ್ಥ ಅಲ್ಲ. ಅವರು ಏನು ನಡ್ಕೊಂಡ್ರು, ಅವರ ಕೃತಿ ಏನು, ಅವರ ಆಚರಣೆ ಹೆಂಗಿತ್ತು, ಆ ಆಚರಣೆಯನ್ನೇ ಸಂಸ್ಮರಣೆ ಮಾಡೋದಿದೆಯಲ್ಲ, ಆ ಆಚರಣೆಯನ್ನು ಸಂಸ್ಮರಣೆ ಮಾಡತಕ್ಕಂತಹ ಕ್ರಮವನ್ನೇ ಅಪ್ಪಣಾಚಾರ್ಯರು ಈ ಒಂದು ಯಾವುದರಲ್ಲಿ ಸ್ತೋತ್ರದಲ್ಲಿ ಅನೇಕ ಸಂದರ್ಭಗಳಲ್ಲಿ ಆ ಒಂದು ಮಾರ್ಮಿಕ ಶಬ್ದಗಳಿಂದ ಅದನ್ನು ಹೇಳ್ತಾ ಹೊರಟಿದ್ದಾರೆ ಅವರು. ಸರ್ವ ವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ, ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಟ ಮುಖಾಂಕಿತ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ. ಇವೆಲ್ಲ ಅವರ ಆಕಾರವನ್ನು ಹಿಂಗೆ ನೀವು ನೋಡ್ರಿ. ಸರ್ವ ವಿದ್ಯಾ ಅಂದ್ರೆ ಎಲ್ಲಾ ಗ್ರಂಥಗಳಿಗೂ ವ್ಯಾಖ್ಯಾನವನ್ನು ಮಾಡತಕ್ಕ ಅವರ ವಿದ್ಯಾ. ಆ ಎಲ್ಲಾ ಗ್ರಂಥಗಳಲ್ಲಿ ವ್ಯಾಖ್ಯಾನ ಮಾಡತಕ್ಕಂಥ ಅದನ್ನು ಒಂದಕ್ಕೆ ಅವ್ರು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಮಗನಿಂದ ಮಾಡಿಸ್ತೀವಿ ಅಂತ ಮಾಡಿಲ್ಲ. ಇದು ಅವರ ಒಂದು ಆಚರಣೆ ಇದೆಯಲ್ಲ, ಅದನ್ನು ಸಂಸ್ಮರಣೆ ಮಾಡೋದು ಸಹ ಗುರುಣಾಂ ಆಕೃತಿಂ ಸ್ಮರೇ. ಅಥವಾ ಅವರ ಆಕೃತಿ ದೊಡ್ಡವರ ಆಕಾರ ಅಂತಂತಂದರೆ ಅವರು ಕೊಟ್ಟಿರತಕ್ಕ ವಸ್ತುಗಳು, ಅವರು ನಮಗೇನು ಬಿಟ್ಟು ಹೋಗಿರ್ತಾರಲ್ಲ, ಅದು ಒಂದು ಅವ್ರನ್ನ ನಾವು ನೋಡಿದಾಗ ನೆನಪಾಗ್ತಿರ್ತೀವಿ. ಇದು ಇವ್ರು ಕೊಟ್ಟಿದ್ದು ಅಂದ್ರೆ ಆ ಕೊಟ್ಟಿರೋ ವಸ್ತು ಏನೇ ಆಗಿದ್ರು ಕೂಡ ಅವರು ಬಿಟ್ಟು ಹೋದಂತಹ ಆ ಪದಾರ್ಥ ನೋಡ್ತಿದ್ದಂತೆ ನಮಗೇನು ಕಾಣಿಸ್ತದೆ, ಆಗ ಅದರಿಂದ ಅವ್ರನ್ನ ನಾವು ಸ್ಮರಣೆ ಮಾಡತಕ್ಕಂಥದ್ದು ಇದೆಯಲ್ಲ. ಹಂಗೆ ಮಂತ್ರಾಲಯ ಪ್ರಭುಗಳು ಅವ್ರು ನಮಗೇನು ಕೊಟ್ಟಿದ್ದಾರೆ, ಅವ್ರು ನಮಗೆ ನೀಡಿರತಕ್ಕಂತಹ ವಸ್ತುಗಳು ಯಾವ್ಯಾವು ಅದನ್ನು ಸ್ಮರಣೆ ಮಾಡಿ. ಆ ವಸ್ತುವನ್ನು ಸ್ಮರಣೆ ಮಾಡೋದು ಅವರದೇ ಒಂದು ಆಕಾರವನ್ನು ಸ್ಮರಣೆ ಮಾಡಿದ್ದು. ಗುರುಣಾಂ ಆಕೃತಿಂ ಸ್ಮರೆ, ಗುರುಗಳ ಆಕಾರ ಅಂದ್ರೆ ಅವ್ರು ಕೊಟ್ಟಂತಹ ಪದಾರ್ಥ. ಅವ್ರೇನ್ ಕೊಟ್ಟರು, ನಮಗೆ ಏನ್ ಕೊಟ್ಟಿದ್ದಾರೆ? ಒಳ್ಳೆ ವಿದ್ಯಾ ಪರಂಪರೆಯನ್ನು ಕೊಟ್ಟರು, ಅದನ್ನು ಸ್ಮರಣೆ ಮಾಡಿ. ಅವರು ಕೊಟ್ಟಿರತಕ್ಕಂತಹ ಅದ್ಭುತವಾದ ಪದಾರ್ಥ ಯಾವುದು ಅಂತಂತಂದ್ರೆ ಸದ್ವಿದ್ಯಾ ಪಾಠ ಪ್ರವಚನ ಪರಂಪರಾ, ಅದನ್ನು ಸ್ಮರಣೆ ಮಾಡಿ. ಎಂಥ ಪರಂಪರಾ ಅವರು, ಅದನ್ನು ಅಪ್ಪಣಾಚಾರ್ಯ ತಿಳಿಸಿಕೊಟ್ರು. ಕಾರಣ, ಒಂದು ವಸ್ತುವಿಗೆ ಮಹತ್ವ ಬರೋದು 3 ತಲೆಮಾರಿನಿಂದ ಇರ್ತಕ್ಕಂತಹ ಅವರಪ್ಪ 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 ಎಂಥವರು ಅಂತ ನೋಡಿ ಆಮೇಲೆ ಕನ್ಯಾದಾನ ಮಾಡಿರ್ತಾರೆ. ಹೌದು, ಯಾಕೆ 3 ಜನದ ಹೆಸರು ಹೇಳಿಸಿರ್ತಾರೆ. ಮದುವೆ ಮನೆಯೊಳಗೆ ಅಲ್ಲಿ ಹೇಳಬೇಕಾದ್ರೆ ಇಂಥವ್ರ ಮೊಮ್ಮಗ, ಇಂಥವ್ರ ಮೊಮ್ಮಗ, ಇಂಥವರ ಮಗ, ಆಮೇಲೆ ಕನ್ಯಾದಾನ. ಹೌದು, ಯಾಕೆ 3 ಎಷ್ಟು ಪವಿತ್ರ ಇದ್ದಾರೆ, ಎಷ್ಟು ಪರಿಶುದ್ಧ ಇದೆ. ಹೇಗೆ ಈ ಒಂದು ಹೊರಗಿನ ವರಕನ್ಯಾ ಸಂಬಂಧದಲ್ಲಿ ಆ ಪಾವಿತ್ರ್ಯ ಅಂಬತಕ್ಕಂಥದ್ದು ನಿಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆಯೋ, ಅದರಂತೆಯೇ ಗುರು ಶಿಷ್ಯ ಸಂಬಂಧದಲ್ಲೂ ಕೂಡ ಅದು ಒಂದು ರೀತಿಯಲ್ಲಿ ಆ ಕ್ರಮದಲ್ಲೇ ಪವಿತ್ರವಾಗಿರತಕ್ಕಂತಹ ಒಂದು ಸಂಬಂಧ. ಆ ಗುರು ಶಿಷ್ಯ ಭಾವವನ್ನು ನೋಡಬೇಕಾದ್ರೂ ಕೂಡ ಯಾರೋ ಪಾಠ ಹೇಳ್ತಾರೆ, ಏನೋ ಒಂದು ವಿದ್ಯೆ ಇದೆ, ಏನೋ ಒಂದು ಜ್ಞಾನ ಸಿಗ್ತದೆ ಅಂತ ಹಂಗೆ ಅವರ ಹತ್ರ ನಾವು ಆ ಜ್ಞಾನವನ್ನು ಪಡೆಯತಕ್ಕಂಥದ್ದನ್ನು ಶಾಸ್ತ್ರ ಒಪ್ಪಿಲ್ಲ. ಆ ಜ್ಞಾನ ಅದು ಪವಿತ್ರ, ಅದು ಯೋಗ್ಯ, ಅದು ಪರಿಶುದ್ಧ, ಅದು ನಮ್ಮ ಹಿಡಿದ್ರೆ ನಮಗೆ ಮೋಕ್ಷ ಮಾರ್ಗಕ್ಕೆ ನಮ್ಮನ್ನು ಕೊಂಡೊಯ್ಯತಕ್ಕಂತಹ ವಸ್ತು ಆಗಿದೆ ಆ ಒಂದು ತತ್ವಜ್ಞಾನ. ಅದು ಇಂಗ್ಲಿಷು ಮ್ಯಾಥ್ಸ್ ಟ್ಯೂಷನ್ ಅಂತೆ ಇರತಕ್ಕಂಥ ಅಲ್ಲ.
ಅದು ಗೊತ್ತಾಗಬೇಕಾದ್ರೆ ಆ ಪರಂಪರಾ ವಿದ್ಯಾ ಪರಂಪರಾ ನೋಡಬೇಕು. ಅದನ್ನು ಅಪ್ಪಣಾಚಾರ್ಯ ತಿಳಿಸಿದ್ದೇನೆ. ವಿಜಯೀಂದ್ರ ಕರಾಬ್ಜೋತ್ಥ ಸುಧೀಂದ್ರವರ ಪುತ್ರಕಃ ಶ್ರೀರಾಘವೇಂದ್ರೋ ಯತಿರಾಟೆ ಗುರುರ್ಮೇಸ್ಯಾಭಯಾಪಹ. ಇದು ಅಪ್ಪಣಾಚಾರ್ಯರು ಗುರುಣಾಂ ಆಕೃತಿಂ ಸ್ಮರೆ. ಇದ್ಯಾವ ಆಕಾರ? ಅವರ ವಿದ್ಯಾ ಪರಂಪರೆಯ ಆಕಾರ. ಅವರ ಗುರುಗಳು ಸುಧೀಂದ್ರರು, ಅವರ ಗುರುಗಳು ವಿಜಯೀಂದ್ರರು, ಅವರ ಗುರುಗಳು ಆ ಸ್ಥಾನದಲ್ಲಿ ತಾವೇ ಇದ್ದವರು. ಮತ್ತೊಂದು ಎಕ್ಸ್ಟ್ರಾ ಹೇಳಬೇಕಾಗಿಲ್ಲ ಅಂತ ಅಲ್ಲಿಂದ ತರಬೇಕಾಗಿತ್ತು. ವಿಜಯೀಂದ್ರ ಸ್ವಾಮಿಗಳವರು ತಗೊಂಡ್ರು, ಸುಧೀಂದ್ರ ಸ್ವಾಮಿಗಳವರು ತಗೊಂಡ್ರು. ಮುಂದೆ ಮೂರನೇವರು ಮಂತ್ರಾಲಯ ಪ್ರಭುಗಳು. ಅಂದ ಮೇಲೆ ಮಂತ್ರಾಲಯ ಪ್ರಭುಗಳ ವಿದ್ಯಾ, ಆ ಒಂದು ವಿದ್ಯಾ ಪರಂಪರ, ಅದರ ಒಂದು ಸಂಸ್ಮರಣೆ, ಅದು ಗುರುಣಾಂ ಆಕೃತಿಂ ಸ್ಮರೆ. ಈ ಕ್ರಮದಿಂದ ಅವರ ಆಕಾರವನ್ನು ಸಂಸ್ಮರಣೆ ಮಾಡಲಿಕ್ಕೆ ಗುರುಸ್ತೋತ್ರ ಅಪ್ಪಣಾಚಾರ್ಯ ಮಾಡಿಕೊಟ್ಟಿರತಕ್ಕಂತಹ ಮತ್ತೊಂದು ಅವರ ಆಕಾರವನ್ನು ಹೀಗೆ ಸ್ಮರಣೆ ಮಾಡಲಿಕ್ಕೆ ಅಥವಾ ಅವರು ಕೊಟ್ಟಂತಹ ಪದಾರ್ಥ ವಿದ್ಯಾ ಪರಂಪರಾ ಒಂದೇ ಅಷ್ಟೇ ಕೊಟ್ಟಿದ್ದಲ್ಲ, ಇನ್ನೇನು ಕೊಟ್ಟಿದ್ದಾರೆ ಅವರು ಅಂತಂದ್ರೆ ಆರ್ತರಾಗಿ ಕಷ್ಟದಲ್ಲಿ ಯಾರು ನಮ್ಮನ್ನೇ ಹಿಡಿಯೋರಿಲ್ಲ, ಎಲ್ಲೆಲ್ಲ ತಿರುಗಿ 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 ಸಾಕಾಯ್ತು ಅಂತಿಲ್ಲ. ದಾಸರಾಯರು ಹೇಳಬೇಕಾದ್ರೆ ಏನಂದಿದ್ದಾರೆ? ಕಂಡ ಕಂಡ ಕಡೆಗೆ ತಿರುಗಿನ ಬೆಂಡಾದೇನೋ ಕಡೆಗೆ. ಕಂಡ ಕಂಡ ಕಡೆಗೆ ಅವ್ರ ಹತ್ರ ಇವ್ರ ಹತ್ರ ಹೋಗಿ 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 ನಾವು ಹೈರಾಣಾಗಿ ಸಾಕಾಗಿ ಇನ್ನೇನು ನಮ್ಮನ್ನು ಉಳಿದಿಲ್ಲ. ಆ ಸ್ಥಿತಿ ಬಂದಾಗ ಯಾರು ನಮ್ಮನ್ನು ಕಾಪಾಡುದು? ನಾಯರು ಅನುಗ್ರಹ ಮಾಡುತ್ತಾರೆ. ಹೌದು, ಅದಕ್ಕೆ ತಾನೇ ಇಷ್ಟೆಲ್ಲ ಜನ ಅವ್ರ ಹತ್ರ ಬಂದು ಲಕ್ಷೋಪಲಕ್ಷ ಜನ. ಇವತ್ತು ಒಬ್ರು ಇಬ್ರು ಅಲ್ಲ, ಇಡೀ ಆಸೇತಿ ಹಿಮಾಚಲ ಪರ್ಯಂತರ ಬರೇ ಭರತಖಂಡ ಅಷ್ಟೇ ಇಲ್ಲ, ಭರತಖಂಡ ದಾಟಿ ಫಾರಿನ್ಗೂ ಹೋಗ್ಬಿಟ್ಟಿದ್ದಾರೆ ನಮ್ಮ ರಾಯರ ಮಹಿಮಾ. ಗೊತ್ತಾಯ್ತಲ್ಲ, ಅವರು ಸರ್ವತ್ರ ಇರೋರು, ದೇವತಾ ಸ್ವರೂಪರು. ಅವರಿಗೆಲ್ಲ ಇದೆಲ್ಲ ಏನ್ ಹಂತದೆ? ಆ ಕ್ರಮದಿಂದ ಸರ್ವತ್ರ ಅಲ್ಲಲ್ಲಿರತಕ್ಕ ಭಕ್ತವರ್ಗವನ್ನೇ ಹರಿವಾಯ ಗುರುಗಳು ಹೇಗೋ ಆ ಕ್ರಮದಿಂದ ಅವರ ಸನ್ನಿಧಾನೋಪೇತರಾಗಿ ಇನ್ನೇನಾದ್ರೂ ಇನ್ನು ಚಂದ್ರಲೋಕಕ್ಕೆ ಬಂದು ಹೋಗೋದು ನೆಕ್ಸ್ಟ್ ಅಷ್ಟೇ. ಅಲ್ಲಿ ಬೃಂದಾವನ ಸ್ಥಾಪನೆ ಆಗ್ಬೇಕು. ಹೌದಲ್ಲ, ನಮ್ಮ ಭದ್ರಾರಾಯರು ಅಲ್ಲಿ ತನಕ ವೈಭವ ಬಂದು ಹೋಗಿದೆ. ಯಾರ್ಯಾರು ಏನೇನು ರಾಯರಿಂದ ಅನುಗ್ರಹ ಪಡೆದಿರಿ ಅದು ಅವರವರಿಗೆ ಗೊತ್ತಿರ್ತದೆ. ಕೆಲವರು ಹೇಳಿರ್ಬೋದು, ಕೆಲವರು ಹೇಳದೇ ಇರ್ಬೋದು. ಆದರೆ ಗುರುಣಾಂ ಆಕೃತಿಂ ಸ್ಮರೆ, ಇಷ್ಟು ತಿಳ್ಕೊಂಡ್ಬಿಡ್ರಿ. ಅವರು ಏನ್ ನಮಗೆ ಅನುಗ್ರಹ ಮಾಡಿದ್ದಾರೆ ಅದೇ ಅವ್ರದೊಂದು ಆಕೃತಿ, ಅವರದೇ ಒಂದು ರೂಪ. ಅದು ಆ ಮಾಡಿರ್ತಕ್ಕಂತಹ ಆ ಅನುಗ್ರಹ ಅದು ಯಾವುದೇ ಫಲ ಇರ್ಬೋದು, ಅದು ಐಹಿಕ ಫಲ ಇರ್ಬೋದು, ಪಾರಂಪರಿಕ ಫಲ ಇರ್ಬೋದು, ಜ್ಞಾನ ಇರ್ಬೋದು, ಭಕ್ತಿ ಇರ್ಬೋದು, ವಿದ್ಯೆ ಇರ್ಬೋದು, ಕಷ್ಟಗಳನ್ನು ಪರಿಹಾರ ಮಾಡಿರ್ಬೋದು. ಪ್ರತಿಯೊಬ್ಬರ ಜೀವನದಲ್ಲಿ ರಾಯರು ಮಾಡಿರತಕ್ಕಂತ ಅವರವರಿಗೆ ಏನೇನು ಅನುಗ್ರಹ ಮಾಡಿರೋದಿದೆಯಲ್ಲ ಅದನ್ನು ಸಂಸ್ಮರಣೆ ಮಾಡತಕ್ಕಂತಹ ದೃಷ್ಟಿ ನಮ್ಮಲ್ಲಿ ಬರಲಿ. ಅದಕ್ಕೋಸ್ಕರವಾಗಿ ಅಪ್ಪಣಾಚಾರ್ಯರು ಈ ಗುರುಸ್ತೋತ್ರದಲ್ಲಿ ಏನೇನು ಅನುಗ್ರಹ ಅವರಿಂದ ಆಗ್ತದೆ ಅನ್ನೋದನ್ನೆಲ್ಲ ಏನು ಮಾಡಿದ್ದಾರೆ, ಪುಂಖಾನುಪುಂಖವಾಗಿ ತಸ್ಯ ಕುಕ್ಷಿಗತಾ ದೋಷ ಸರ್ವೇ ನಶ್ಯಂತಿ ತಕ್ಷಣಾತೆ ದೀಪ ಸಂಯೋಜನಾ ಜ್ಞಾನಂ ಪುತ್ರ ಲಾಭೋ ಭವೇತ್ ಧ್ರುವಂ ಪರಮಾದಿ ಜಯೋ ದಿವ್ಯ ಜ್ಞಾನ ಭಕ್ತ್ಯಾದಿ ವರ್ಧನಂ ಸರ್ವಾಭೀಷ್ಟ ಪ್ರವೃದ್ಧಿ ಸ್ಯಾನ್ನಾತ್ರ ಕಾರ್ಯ ವಿಚಾರಣ. ಯಾಕಿಂತ ಹೇಳಿದ್ರು? ಯಾರು ರಾಯರ ಸ್ತೋತ್ರವನ್ನು ಹಿಡಿದಿರೋ, ಯಾರು ಈ ಗುರುಸ್ತೋತ್ರವನ್ನೇ ಪಠನ ಪಾರಾಯಣವನ್ನು ಮಾಡ್ತೀರೋ ಅವರಿಗೆ ಸಕಲಾಭೀಷ್ಟ. ಜ್ಞಾನ ಬೇಕು, ಜ್ಞಾನ, ಪುತ್ರ ಪ್ರಾಪ್ತಿ, ಪುತ್ರ ಸತ್ಪುತ್ರ ಆಗ್ತದೆ, ಚಲೋ ಮಗ ಇನ್ನು ಚಲೋ ಆಗ್ಬೇಕು, ಅದು ಆಗ್ತದೆ. ನಿಮ್ಗೆ ಏನೇನ್ ಬೇಕೆಲ್ಲ ಆಗ್ತದೆ. ಇದನ್ನೆಲ್ಲ ಅಪ್ಪಣಾಚಾರ್ಯ ಯಾಕೆ ಹೇಳಿದ್ರು? ಹೇಳಿ ಕೊಟ್ಟಿರೋದು ಗುರುಸ್ತೋತ್ರ. ಗುರುಗಳ ಆಕಾರವನ್ನು ನಮಗೆ ತಿಳಿಸೋದು ಬಿಟ್ಟು ಇದನ್ನೆಲ್ಲ ಯಾಕೆ ತಿಳಿಸ್ತಾ ಇದ್ದಾರೆ? ಗುರುಗಳು ಕೊಟ್ಟಂತಹ ಏನೇ ಅನುಗ್ರಹ ಅದೆಲ್ಲ ಅವ್ರದೇ ಒಂದು ಆಕಾರ, ಅದನ್ನು ಸಂಸ್ಮರಣೆ ಮಾಡ್ರಿ ಅನ್ನೋದಕ್ಕೋಸ್ಕರವಾಗಿ ನಾನಾ ಕ್ರಮದಿಂದ ಗುರುಗಳ ಆಕಾರ ಅಂದ್ರೆ ಇದು ಒಂದೇ ಅಲ್ಲ ಅನ್ನೋದನ್ನೇ ಯಾರು ತೋರಿಸ್ತಾ ಇದ್ದಾರೆ. ಈ ಕ್ರಮದಿಂದ ಅಪ್ಪಣಾಚಾರ್ಯ ತಿಳಿಸಿರ್ತಕ್ಕಂತಹ ಕ್ರಮ. ಇನ್ನು ಅದರ ಮೇಲೆ ಗುರುಣಾಂ ಆಕೃತಿಂ ಸ್ಮರೇ. ಇನ್ನೊಂದು ಗುರುಗಳ ಆಕಾರ ಅಂತಂದ್ರೆ ಯಾವುದು? ಯದ್ ಬೃಂದಾವನ ಮಹಾಸಾಧ್ಯ. ಅವರ ಬೃಂದಾವನ, ಅವರ ಸನ್ನಿಧಾನೋಪೇತವಾಗಿರತಕ್ಕಂತಹ ಆ ವೃಂದಾವನ ಏನಿದೆ, ವೃಂದ ಅಂದ್ರೆ ಏನು? ಗುಂಪು ಅಂತ ಅರ್ಥ. ಅವನ ಅಂದ್ರೆ ಏನು? ರಕ್ಷಣೆ ಅಂತ ಅರ್ಥ. ಎಲ್ಲಿ ಭಕ್ತ ವೃಂದವನ್ನೆಲ್ಲ ನಾವು ಅವನ ರಕ್ಷಣವನ್ನು ಮಾಡಲಿಕ್ಕೆ ಯಾವ ರೂಪದಿಂದ ಬರ್ತೀವೋ ಆ ಒಂದು ರೂಪಕ್ಕೆ ಯಾವುದು ಆಕಾರ ಅಂತ ಕರೆದಿದ್ದಾರೆ? ವೃಂದಾವನ ಅಂತ ಕರೆದಿದ್ದಾರೆ. ನಮ್ಮ ಆಚಾರ್ಯ ಬಹಳ ಚಂದ ಹೇಳ್ತಿದ್ರು,
ಬರೇ ಬೃಂದಾವನ ಅಂತಂದಿಲ್ಲ, ಯದ್ ಬೃಂದಾವನ ಅಸಾಧ್ಯ ಅಂತ. ಎಂಥ ಬೃಂದಾವನ? ಯದ್ ಬೃಂದಾವನ ಆಗ್ತದೆ. ಅವ್ರದೊಬ್ಬರದೇ ಎದ್ದಿರೋ ಬೃಂದಾವನ. ಎಲ್ಲೆಲ್ಲಿ ನೋಡ್ತಿರೋ, ಯಾವ ಊರು ನೋಡಿದ್ರು, ಯಾವ ಹಳ್ಳಿ ನೋಡಿದ್ರು, ಯಾವ ರಸ್ತೆ ನೋಡಿದ್ರು, ಯಾವ ಏರಿಯಾ ನೋಡಿದ್ರು, ಎಲ್ಲಿ ನೋಡಿದ್ರು ಕೂಡ ಯಾರು ಅಲ್ಲಿ ನಿಂತಿರ್ತಾರೆ? ಮಂತ್ರಾಲಯ ಪ್ರಭುಗಳು ಒಂದು ಬೃಂದಾವನದ ರೂಪದಿಂದ ಭಕ್ತರಿಗೆಲ್ಲ ನಾವು ಆಶ್ರಯವನ್ನು ಕೊಟ್ಟು ಅನುಗ್ರಹವನ್ನು ಮಾಡ್ತಾ ಇದ್ದೇವೆ ಅಂತ. ಹಂಗೆ ಯದ್ ವೃಂದಾವನ ಮಹಾಸಾಧ್ಯ, ಸಂಸ್ಕೃತದ್ದು ಯದ್ ಶಬ್ದ, ಕನ್ನಡದ್ದಲ್ಲ. ಹಂಗೂ ವ್ಯಾಖ್ಯಾನ ಮಾಡಿಕೊಂಡಿರ್ತದೆ. ಅಂದ್ರೆ ತಾತ್ಪರ್ಯ, ಗುರುಣಾಂ ಆಕೃತಿಂ ಸ್ಮರೇ. ಗುರುಗಳ ಆಕಾರ ಅಂದ್ರೆ ಯಾವುದದು? ಅವರ ವೃಂದಾವನದ ಆಕಾರ. ಆ ವೃಂದಾವನದ ಆ ಆಕಾರದ ಸಂಸ್ಮರಣೆ ಏನಿದೆ ಅದನ್ನು ಅಪ್ಪಣಾಚಾರ್ಯರು ಯಾವುದರಲ್ಲಿ? ಈ ಗುರುಸ್ತೋತ್ರದಲ್ಲಿ. ಅಂದ್ರೆ ಅವರ ಫಲಾಕಾರ, ಅವರ ಆಕೃತಿ, ಅವರ ಆಚರಣೆಯ ಆಕಾರ, ಅವರ ವೃಂದಾವನದ ಆಕಾರ, ಅವರ ಒಂದು ಪಾರ್ಥಿವ ಶರೀರ ಏನಿತ್ತು, ಭವ್ಯವಾಗಿತ್ತು, ಅದರ ಆಕಾರ, ಅವರ ಒಂದು ದಿವ್ಯ ಭವ್ಯವಾಗಿರ್ತಕ್ಕಂಥ ಜೀವನವನ್ನು ಏನು ನಡೆಸಿದ್ದಾರೆ ಅದರ ಆಕಾರ. ಇನ್ಯಾವುದು ಗುರುಗಳ ಆಕಾರ ಅಂತಂತಂದ್ರೆ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶಃ. ಅವರ ಮಹಿಮಾ, ಅವರ ಯಶಸ್ಸು ಸಾಧಾರಣ ಏನಂತಾರೆ? ಕೀರ್ತಿ ಶರೀರ ಅಂತಂತಾರೆ. ಕೀರ್ತಿ ಶರೀರ ಅಂದ್ರೆ ಅವರ ಪಾರ್ಥಿವ ಶರೀರ ಹೇಗೋ ಅವರ ಒಂದು ಒಳ್ಳೆ ಕೀರ್ತಿ ಇದೆಯಲ್ಲ, ಅವರ ಮಹಿಮೆ ಇದೆಯಲ್ಲ, ಅದು ಒಂದು ಆಕಾರ. ಆ ಕೀರ್ತಿ, ಆ ಒಂದು ಮಹಿಮೆ ಅದನ್ನು ಅಪ್ಪಣಾಚಾರ್ಯ ತಿಳಿಸಿಕೊಟ್ರು. ಏನಂತ? ಅಗಮ್ಯ ಮಹಿಮಾ ಲೋಕೆ. ಅವರ ಮಹಿಮಾ ಅಗಮ್ಯ ಮಹಿಮಾ. ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ, ದೇವರ ಉತ್ಸವ ಎಷ್ಟು ವಿಜೃಂಭಣೆಯಿಂದ ನಡೆಯೋದಿಲ್ಲ. ತಿಮ್ಮಪ್ಪರ ಉತ್ಸವಕ್ಕಿಲ್ಲ. ಅಲ್ಲೇನೋ ನಡೀತದೆ, ತಿರುಪತಿಯಲ್ಲಿ, ಊರೂರಲ್ಲಿ ನಡೀತದೇನು, ಗಲ್ಲಿಗಲ್ಲಿಯಲ್ಲಿ ನಡೀತದೇನು. ಇವತ್ತು ರಾಯರ ಹೆಸರು ಹೇಳಿಕೊಂಡು ಇಲ್ಲ 5,000, ಅಲ್ಲ 5,000, ಅಲ್ಲ 10,000, ಅಲ್ಲ 15,000, ಹಂಗೆ ಹಿಂಗೆ ಎಲ್ಲ ನೋಡಿದ್ರೆ ಒಂದು ಕೋಟಿ ಕೋಟಿ ಜನ ಇವತ್ತು ರಾಯರ ಒಂದು ನಾಮೋಚ್ಚಾರಣವನ್ನು ಮಾಡಿ ಬಾಯಲ್ಲಿ ನಾವು ಪ್ರಸಾದವನ್ನು ಹಾಕೊಳ್ತಾ ಇದ್ದಾರೆ ಅಂತಂದರೆ ಅವರ ಮಹಿಮಾ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶಃ. ಮಂತ್ರಾಲಯ ಪ್ರಭುಗಳ ಮಹಿಮಾ ಅಗಮ್ಯ ಮಹಿಮಾ. ಅವರ ಯಶಸ್ಸು ಆ ರೂಪವನ್ನೇ ಗುರುಣಾಂ ಆಕೃತಿಂ ಸ್ಮರೆ, ಅದನ್ನು ಸಂಸ್ಮರಣೆ ಮಾಡಿಸ್ತಕ್ಕ ಸುಸ್ತೋತ್ರ ಇದು. ಇದು ಗುರುಸ್ತೋತ್ರದ ಮತ್ತೊಂದು ಮಹತ್ವ. ಇನ್ನು ಅದರ ಮೇಲೆ ಗುರುಗಳ ಆಕಾರ ಸಾಧಾರಣ ನೋಡ್ರಿ, ರಾಯರ ಕಂಡಂಗೆ ಕಾಡ್ತಾರೆ ನೋಡಿ. ಹಿಂಗ್ ಲೋಕದಲ್ಲಿ ಎಷ್ಟೋ ಹಿಂಗೆ ಮಾತಾಡೋದಿರ್ತಾರೆ. ಯಾರು ನೋಡುತ್ತಿರ್ತಾರೆ ಅವರಂತಾನೆ ಅಂಗಾರ, ಅಕ್ಷಂತಿ ಎಲ್ಲ ಆ ಒಂದು ಚಿಹ್ನೆಗಳು ಇದನ್ನೆಲ್ಲ ಹಾಕೊಂಡಿರತಕ್ಕಂತಹ, ಅವರಲ್ಲಿ ಭಕ್ತಿ ಪರವಶರಾಗಿರ್ತಕ್ಕಂತಹ ವೈಷ್ಣವ ವೃಂದ ಇದ್ದಾರಲ್ಲ, ಆ ವೈಷ್ಣವ ವೃಂದನೂ ಕೂಡ ಗುರುಣಾಂ ಆಕೃತಿಂ ಸ್ಮರೇ. ಅಂದ್ರೆ ಕಟ್ಟಿ ಮೇಲಿರೋ ವೃಂದಾವನ ಅಷ್ಟೇ ರಾಯರ ಆಕಾರ ಅಂತ ಅರ್ಥ ಅಲ್ಲ. ರಾಯರ ಹತ್ತಿರ ಬರತಕ್ಕಂತಹ ಯಾವ ಯಾವ ರಾಯರಲ್ಲಿ ಭಕ್ತಿ ಮಾಡತಕ್ಕಂತಹ ಅಜ್ಞಪ್ರಾಜ್ಞ ವರ್ಗ ಇದ್ದಾರೆ, ಎಲ್ಲರೂ ರಾಯರ ಒಂದು ಆಕಾರವೇ. ಇದನ್ನು ಸಂಸ್ಮರಣೆ ಮಾಡ್ರಿ. ಅದನ್ನೆಲ್ಲ ಹೇಳಿದ್ರು ಅಪ್ಪಣಾಚಾರ್ಯರು. ಯತ್ಪಾದ ಕಂಜರಜಸಾ ಪರಿಭೂಷಿತಾಂಗಾಃ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚಃ ತದ್ದರ್ಶನಂ ದುರಿತಕಾನನ ದಾವಭೂತಂ. ಯತ್ಪಾದ ಕಂಜರಜಸ, ಯಾರು ಮಂತ್ರಾಲಯ ಪ್ರಭುಗಳ ಪಾದ ಧೂಳಿಯನ್ನೇ ಮೃತ್ತಿಕಾವನ್ನೇ ಅದನ್ನು ಶಿರಸಾಧಾರಣವನ್ನು ಮಾಡಿದ್ದಾರೋ, ಬರೇ ಧಾರಣ ಮಾಡೋದು ಇಷ್ಟಿಷ್ಟು ಹಚ್ಕೊಳ್ಳೋದಿಲ್ಲ. ಪರಿಭೂಷಿತಾಂಗಾಃ, ಎಲ್ಲಾ ಅಂಗಾಂಗಗಳಲ್ಲಿ ಚಂದಾಗಿ ಅಲಂಕಾರದಂತೆಯೇ ಹೆಂಗೆ ಗೋಪಿಚಂದ್ರಾದಿಗಳನ್ನು ಧಾರಣವನ್ನು ಮಾಡತಕ್ಕ ಕ್ರಮ ಇದ್ದಾವೆ, ಅದರಂತೆಯೇ ರಾಯರ ಮೃತ್ತಿಕಾವನ್ನು ಧಾರಣವನ್ನು ಮಾಡತಕ್ಕಂತಹ ಭಕ್ತ ವೃಂದ. ಇನ್ನು ಅದರ ಮೇಲೆ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ, ಯಾರು ರಾಯರ ಪಾದಾರವಿಂದದಲ್ಲಿ ತುಂಬಿಯಂತೆ ಮಕರಂದವನ್ನು ಹೀರ್ತಕ್ಕಂತಹ ಆ ಭಕ್ತಿಯಲ್ಲಿ ಸದಾ ಮುಳುಗಿದ್ದಾರೋ, ಅದು ಹೇಗೆ ಗೊತ್ತಾಗ್ತದೆ? ಅವರು ಅಷ್ಟು ರಾಯರಲ್ಲಿ ಭಕ್ತಿ ಮಾಡ್ತಾರೆ ಅಂತ ಅನ್ನೋದು ನಮಗೆ ಹೊರಗಿರ್ತಕ್ಕಂಥವರಿಗೆ ಗೊತ್ತಾಗಲಿಕ್ಕೆ ಇರೋ ದಾರಿ ಯಾವುದು? ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚಃ.
ಜೀರ್ಣವಾಚ, ಗಂಟೆಲ್ಲ ಬಿದ್ದು ಹೋಗ್ಬಿಡ್ಬೇಕು, ಜೀರ್ಣ ಆಗಿ ಹೋಗ್ಬಿಡ್ಬೇಕು. ಯಾವುದರಿಂದ? ರಾಯರಿಗೆ ಜಯವಾಗಲಿ. ಅಷ್ಟು ಜೋರಾಗಿ ಹೇಳೋ ಆ ಒಂದು ಜೀರ್ಣವಾಚ, ಯಾರು ಗಂಟ್ಲು ನಾಲ್ಗಿ ಎಲ್ಲವನ್ನು ಆಡಿ 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 ಆ ಒಂದು ತಮ್ಮ ಶಬ್ದವನ್ನೇ, ತಮ್ಮ ನಾಲಿಗೆಯನ್ನೇ, ತಮ್ಮ ಧ್ವನಿ ಅದು ಜೀರ್ಣ ಆಗೋಯ್ತು ಅಂತ ಅನ್ನೋ ರೀತಿಯಿಂದ ಅಷ್ಟ ಉತ್ಸಾಹ ತೋರಿಸ್ತಾ ಇರ್ತಾರಲ್ಲ. ದರ್ಶನಂ ದುರಿತ ಕಾನನ ದಾವಭೂತಂ. ರಾಯರ ದರ್ಶನ ಅಂದ್ರು ಅವ್ರನ್ನ ನೋಡಿದ್ರು ಸಾಕು. ರಾಯರನ್ನು ನೋಡಿದ್ರೆ ಏನಾಗ್ತದೆ ಅನ್ನೋದನ್ನ ಕೈಮುತ್ಯ ನ್ಯಾಯದಿಂದ ತಿಳ್ಕೊಳ್ರಿ. ಮಂತ್ರಾಲಯ ಪ್ರಭುಗಳ ನಾಮೋಚ್ಚಾರಣವನ್ನು ಮಾಡತಕ್ಕ ಭಕ್ತ ವೃಂದವನ್ನೇ ಭಕ್ತಿಯಿಂದ ನಾವು ನೋಡಿ ನೆನೆದ್ರೆ ಸಾಕು, ನಮ್ಮ ಸಕಲ ಪಾಪಗಳ ಪರಿಹಾರ ಆಗ್ತದೆ ಅಂತಿದ್ದಾಗ ಇನ್ನು ರಾಯರಿಂದ ನಾವು ಅವರ ವೃಂದಾವನವನ್ನು ದರ್ಶನವನ್ನು ಮಾಡಿದ್ರೆ ಆಗತಕ್ಕಂತಹ ಅನುಗ್ರಹ ಅಂದ್ಮೇಲೆ ಕುರುಣಾಂ ಆಕೃತಿಂ ಸ್ಮರೆ. ಯಾವ ಆಕಾರ? ಅದನ್ನು ಅಪಣಾಚಾರ್ಯ ತಿಳಿಸಿಕೊಟ್ರು. ಅವರ ಭಕ್ತ ವೃಂದನೆ ಅವ್ರದ್ದೊಂದು ಆಕಾರ. ಯಾಕೆ ಮತ್ತೆ ನಾವು ರಾಯಮಠಕ್ಕೆ ಬರೋದು? ನಮ್ಮ ವಿಜಯದಾಸರು ಅಲ್ಲಿಲ್ಲ, ದೇವರ ಹತ್ರ ಹೇಳ್ಬೇಕಾದ್ರೆ ಏನಂದ್ರು? ಅದು ಪರಮಾತ್ಮನಿಗೆ ಅಷ್ಟೇ ಇಲ್ಲ, ಅವ್ರ ಭಕ್ತರಿಗೂ ಅನ್ವಯಿಸೋದೇನೆ. ಎಲ್ಲಿ ನೋಡಲು ನೀನೇ ವ್ಯಾಪ್ತನಾಗಿರಲಿಕ್ಕೆ ಇಲ್ಲಿಗೆ ಬಾ, ಕಾರಣವಾವುದೋ ಎಲ್ಲಿ ನೋಡಲು. ಸ್ವಾಮಿ ಎಲ್ಲಾ ಕಡೆ ವ್ಯಾಪ್ತ, ನಿನ್ನನ್ನು ನೋಡಬೇಕು ಅಂತ ನಾವು ತಿರುಪತಿ ತನಕ ಬರೋದಕ್ಕೆ ಏನು ಅವಶ್ಯಕತೆ ಇಲ್ಲ. ಹೆಂಗ್ ಗೊತ್ತಾಯ್ತು? ಸ್ವಲ್ಲಿಗೆ ಕಂಬದೊಳು ತೋರಿದ ಮಹಾಮಹಿಮ ಅಲ್ಲೇ ಇಲ್ಲೇ ನಯ್ಯ ಬಲ್ಲಭ ಕೂತರಿಗೆ ನಿನ್ನ ದರುಶನಕ್ಕಾಗಿ ಬಂದವನಲ್ಲವೋ ಮಹಾ ಪುಣ್ಯವಂತರ ದಿವ್ಯ ಚರಣ ನೋಡಲಿ ಬಂದೆ. ವಿಜಯದಾಸರು ಏನಂದ್ರು? ದೇವ್ರು ನೋಡ್ಲಿಕ್ಕೆ ನಾವು ದೇವಸ್ಥಾನಕ್ಕೆ ಬರೋದಲ್ಲ, ದೇವ್ರು ನಮ್ಮನೇಲಿಲ್ಲ ಅಂತ ದೇವಸ್ಥಾನಕ್ಕೆ ಬಂದು ದೇವ್ರು ನೋಡೋದಲ್ಲ, ಸರ್ವತ್ರ ದೇವರು ಇದ್ದೇ ಇದ್ದಾನೆ. ಓ ಹಂಗೆ ರಾಯರು ನೋಡ್ಲಿಕ್ಕೆ ರಾಯರ ಮಠಕ್ಕೆ ಬರೋದಲ್ವೋ, ಅವ್ರ ಕರದಲ್ಲಿಗೆ ಬರುವ, ನಮ್ಮ ಮನೆಗೆ ಬರ್ತಾರೆ, ಮನಸ್ಸಿಗೆ ಬರ್ತಾರೆ, ಎಲ್ಲಾ ಕಡೆಯಲ್ಲೂ ಇದ್ದಾರೆ. ಮತ್ತೆ ರಾಯರ ಮಠಕ್ಕೆ ಬರೋದು ಯಾತಕ್ಕೋಸ್ಕರ ಅಂತಂದ್ರೆ ರಾಯರ ಭಕ್ತರನ್ನು ನೋಡೋದಕ್ಕೋಸ್ಕರ. ನೋಡಿ, ಇಷ್ಟು ನೀವೆಲ್ಲ ಇಲ್ಲಿ ಸಹಸ್ರಾರು ಜನ ಕೂತಿರಲ್ಲ ಅಂತ ಭಕ್ತವೃಂದನೆ ತದ್ದರ್ಶನ ದುರಿತ ಕಾನನ ದಾವಭೂತ. ಇದು ಅವರ ಆಕಾರ. ಅಂದ್ರೆ ಎಷ್ಟು ತರಹದ ಗುರುಗಳ ಆಕಾರಗಳಿದ್ದಾರೆ, ಅದನ್ನೆಲ್ಲ ಸಂಗ್ರಹ ಮಾಡಿರೋದ್ರಿಂದ ಪೂರ್ಣ ಮಟ್ಟದಲ್ಲಿ ಈ ಸ್ತೋತ್ರಕ್ಕೆ ಏನಂತ ಹೆಸರು? ಗುರು ಸ್ತೋತ್ರ. ಇದೆಲ್ಲ ಒಂದು ತೂಕ ಆದರೆ ಇದೆಲ್ಲ ಆಮೇಲೆ ಬಂದಿರೋದು. ಭವ್ಯ ಸ್ವರೂಪ ಬೋಧಕತೂಲ ತದ್ದರ್ಶನಂ ದುರಿತ ಕಾರಣದ ಭೂತಂ ಅಗಮ್ಯ ಮಹಿಮಾ ಲೋಕೆ ಯದ್ಬೃಂದಾವನ ಮಾಸಾಧ್ಯ, ಇವೆಲ್ಲ ಮುಂದೆ ಬಂದಿರೋದು. ಆದರೆ ಫಸ್ಟ್ ತಗೊಂಡಿದ್ದ ಆಕಾರ ಯಾವುದು ಮೊದಲು ತಗೊಂಡಿರ್ತಾರೆ ಅದು ಬಹಳ ಇಂಪಾರ್ಟೆಂಟ್. ಈಗ ನಾವು ಅದನ್ನ ಲಾಸ್ಟ್ ಹೇಳಬೇಕಾಗಿದೆ, ಯಾಕೆ ಅದನ್ನ ಮರೆತು ಬಿಡಬಾರ್ದು. ಗೊತ್ತಾಯ್ತು? ನಮ್ಮ ಅಪಣಾಚಾರ್ಯರು ತಮ್ಮ ಗುರುಸ್ತೋತ್ರದಲ್ಲಿ ಮೊದಲು ತಗೊಂಡಿರೋ ಗುರುಗಳ ಆಕಾರ ಯಾವ, ಅದರ ಆರಂಭ ಏನು ಮಾಡಿ, ಯಾವ ಕ್ರಮದಿಂದ ತಗೊಂಡು, ಅದೇ ಪ್ರಸಿದ್ಧ 2 ಶ್ಲೋಕಗಳು. ಯಾವ ಶ್ಲೋಕ? ಶ್ರೀ ಪೂರ್ಣಬೋಧ ಗುರು ತೀರ್ಥ ಪಯೋಧಿಪಾರ ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಗುರುತ್ತರಾಮಿತ ತರಂಗ ಚರತ್ ಸುಹಂಸ ದೇವಾರಿ ಸೇವಿತ ಪರಾಂಗ್ರಿ ಪಯೋಜಲಗ್ನ ಜೀವೇಶ ಭೇದ ಗುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚ ಭಾವ ಮುಖನ ಪ್ರಗಣೈ ಸಮೇತ ದುರ್ವಾದ್ಯಜಾಪತಿ ಗಿಲೈ ಗುರು ರಾಘವೇಂದ್ರ ವಾಗ್ದೇವತಾ ಸರಿದಂ ವಿಮಲೀಕರೋತು. ಗುರು ರಾಘವೇಂದ್ರ ವಾಕ್, ಮಂತ್ರಾಲಯ ಪ್ರಭುಗಳ ವಾಕ್, ಅವರ ಶಬ್ದ ಇದೆಯಲ್ಲ, ರೂಪಮನ್ಯ ದಿವಧನ್ಯಮಾತ್ಮನಃ. ಹೀಗೆ ನಮ್ಮ ಮಧ್ವರಾಯರ ಒಂದು ರೂಪ, ಅವರ ಗ್ರಂಥಗಳು. ನಾವು ಮಧ್ವರಾಯರು ನೋಡಿಲ್ಲ, ಮಧ್ವಾಚಾರ್ಯ ನೋಡ್ಲಿಕ್ಕೆ ಯಾಕಷ್ಟು ಬರ್ತೀರಿ? ಮಧ್ವಿಜಯದಲ್ಲಿ ಹೇಳಬೇಕಾದ್ರೆ ಮಧ್ವಾಚಾರ್ಯ ಹೆಂಗಿದ್ದಾರೆ, ಹೆಂಗ ಬ್ರಹ್ಮಸೂತ್ರ ಭಾಷ್ಯನೋ ಹಂಗಿದ್ದಾರೆ, ಬ್ರಹ್ಮಸೂತ್ರ ಭಾಷ್ಯ ಹೆಂಗಿದೆ, ಹೆಂಗ ಮಧ್ವಾಚಾರ್ಯ ಇದ್ರೂ ಹಂಗಿದೆ. ಅವೆರಡು ಬೇರೆ ಅಲ್ಲ, ಅವ್ರದೇ ಮತ್ತೊಂದು ರೂಪ. ಅದೇನ್ ನ್ಯಾಯವನ್ನಿ?
ಟೀಕಾಕೃತ್ಪಾದರು ಅಂದರೆ ನ್ಯಾಯಸುಧಾದಿ ಗ್ರಂಥ, ವ್ಯಾಸರಾಜರು ಅಂತಂತಂದ್ರೆ ವ್ಯಾಸತ್ರಯರು. ಹೇಗೆ ಅವರವರ ಗ್ರಂಥಗಳೇನೆ ಅವರ ಒಂದು ಆಕಾರ, ಆ ಕೃತಿ, ಕೃತಿ ಶಬ್ದಕ್ಕೆ ಗ್ರಂಥ ಅಂತಲೂ ಅರ್ಥ. ಗುರುಣಾಂ ಆಕೃತಿಂ ಸ್ಮರೆ, ಯಾವುದು ಸಂಸ್ಮರಣೆ ಮಾಡಬೇಕಾದಂತಹ ಆದ್ಯ ಮೊದಲು ಮನಸ್ಸಲ್ಲಿ ತಗೊಳ್ಳಬೇಕಾದಂತಹ ಗುರುಗಳ ಆಕಾರ ಯಾವುದದು? ಗುರು ರಾಘವೇಂದ್ರ ವಾಗ್ದೇವತಾ ಸರಿದಮಂ ವಿಮಲೀಕರೋತು. ಮಂತ್ರಾಲಯ ಪ್ರಭುಗಳು ಮಾಡಿರತಕ್ಕಂತಹ ಗ್ರಂಥಗಳಿದ್ದಾವಲ್ಲ, ಭಾವದೀಪ, ಪ್ರಕಾಶ, ಚಂದ್ರಿಕಾ ಪ್ರಕಾಶ, ಅದರಂತೆಯೇ ನ್ಯಾಯಸುಧಾ, ಪರಿಮಳ, ಒಂದೊಂದು ಆ ಗ್ರಂಥಗಳು ಅವರ ಒಂದೊಂದು ಆಕಾರ, ಅದನ್ನು ಸಂಸ್ಮರಣೆ ಮಾಡಿ. ಅಲ್ಲ, ನಮ್ಗೆ ಅಷ್ಟೆಲ್ಲ ಓದಿಲ್ಲಲ್ಲ, ಆ ಪಾಠನೇ ಆಗಿಲ್ಲಲ್ಲ, ಅದನ್ನ ನಾವು ತಿಳ್ಕೊಳ್ಳಿಕ್ಕೆ ಆಗಿಲ್ಲಲ್ಲ. ಈ ಪ್ರಶ್ನೆ ಬಂದರೆ ಪಾಠ ಓದಿಲ್ಲ ಆಗಿಲ್ಲ ಸರಿ, ಓದೋರೆಲ್ಲ ಎಲ್ಲ ಯಾವಾಗಲೂ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಈ ಪಾಠ ಆದವ್ರನ್ನೇ ಇಟ್ಕೊಳ್ಳೋಣ. ಪರಿಮಳದಲ್ಲಿ ಇಂಥ ಪೇಜ್ನಲ್ಲಿ ಇಂಥ ಹೇಳಿದಾರಲ್ಲ, ಏನು ಸ್ವಲ್ಪ ನೋಡಿ ಹೇಳ್ತೀನಿರಪ್ಪ ಅಂತ ಅಂದ್ರೆ ಓದ್ದವರು ನೋಡೇ ಹೇಳೋರು, ಓದ್ದವರು ನೋಡೇ ಹೇಳೋರು. ಅಂದ್ರೆ ಓದಿಲ್ಲ ಓದಿದ್ದಾರೆ ಅನ್ನೋದನ್ನ ಯಾಕೆ ವಿಭಾಗ ಮಾಡ್ಕೊಡ್ತೀರಿ? ಹಂಗಾರೆ ಯಾವ ರೀತಿಯಿಂದ ಸಂಸ್ಮರಣೆ ಮಾಡೋದು? ಪರಿಮಳ ಆ ಶಬ್ದ ಹೇಳ್ರಿ ಸಾಕು. ರಾಯ ಮಾಡಿರ್ತಕ್ಕ ಗ್ರಂಥಗಳ ಹೆಸರು ಹೇಳ್ರಿ, ಆ ಹೆಸರನ್ನ ನೆನಪು ಮಾಡ್ಕೊಳ್ರಿ. ಅದೇನೇ ಮಂತ್ರಾಲಯ ಪ್ರಭುಗಳ ಒಂದು ಆಕಾರ, ಅದನ್ನ ಅಪ್ಪಣಾಚಾರ್ಯ ತಿಳಿಸ್ತಾ ಇದ್ದಾರೆ. ಗುರು ರಾಘವೇಂದ್ರ ವಾಗ್ದೇವತಾ ಸರಿದಮಂ ವಿಮಲೀಕರೋತು. ಅಷ್ಟಂತೂ ಮಾಡ್ಬೋದಲ್ಲ. ಅದಕ್ಕೆ ಸ್ತ್ರೀಯರೇನು, ಪುರುಷರೇನು, ಆಜ್ಞೆಯೇನು, ಪ್ರಾಜ್ಞೆಯೇನು, ಯಾರಾದ್ರೇನಂತೆ ಎಷ್ಟೆಷ್ಟು ರಾಯ ಬರೆದಿರ್ತಕ್ಕ ಆ ಗ್ರಂಥಗಳ ಹೆಸರುಗಳಿದ್ದಾವೆ, ಅದನ್ನು ಸ್ಮರಣೆ ಮಾಡಿಸಿ. ಅಷ್ಟೇ ಅಲ್ಲ, ಏನೇ ನಮ್ಮ ಸಾಧನ ಮಾಡಬೇಕಾದ್ರೂ ಕೂಡ ಸಾಧನ ಆರಂಭ ಆಗೋದು ಯಾವುದರಿಂದ? ಸ್ನಾನದಿಂದ ಹೋದ. ಸ್ನಾನ ಮಾಡಿದ್ರಷ್ಟೇ ಮುಂದಿನ ಕಾರ್ಯಗಳು. ಹಾಗೆ ಗುರುಗಳ ಆಕೃತಿಯನ್ನು ಸಂಸ್ಮರಣ ಮಾಡಬೇಕಾದರೆ ಪವಿತ್ರರಾಗಿ ಸ್ಮರಣೆ ಮಾಡಬೇಕು. ಆ ಪಾವಿತ್ರ್ಯ ಬರೋದು ಸ್ನಾನ ಮಾಡಿದ. ಆದ್ರೆ ಸ್ಮರಣೆ ಇದೆಯಲ್ಲ, ಹೊರಗಿನ ಸ್ನಾನ ಮಾಡಿದಲ್ಲಿ ಯಾವಾಗ ಬೇಕಾದ್ರೂ ಬರ್ತಿರ್ತದೆ, ಗೊತ್ತಾಯ್ತಲ್ಲ. ಆ ಒಂದು ಸಂಸ್ಮರಣೆ ಎಂಬತಕ್ಕಂಥದ್ದೇನಿದೆ, ಅದು ನಾವು ತಲೆ ಮೇಲೆ ನೀರು ಹಾಕೊಂಡ ಮೇಲೆನೆ ಮಾಡಬೇಕು, ಅದಕ್ಕೆ ಮುಂಚೆ ಆಗಬಾರದು ಅಂತ ಹಂಗೆ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಸಾಧ್ಯವೂ ಇಲ್ಲ, ಆಗೋದು ಇಲ್ಲ, ಅದು ಮಾಡ್ಲಿಕ್ಕೆ ಶಾಸ್ತ್ರ ಹೇಳೋ ಇಲ್ಲ. ಯಾವಾಗ ಬೇಕಾದ್ರೂ ಸಂತತೋ ಚಿಂತ ಏನಂತೋ ಅಂತ್ಯಕಾಲೇ ವಿಶೇಷತ ಸಂತತ ಭಗವಂತನ ಸ್ಮರಣೆ ಮಾಡತಕ್ಕಂಥದ್ದು ಶಾಸ್ತ್ರ ಹೇಳ್ತಾ ಇದ್ದಾರೆ. ಆದ್ರೆ ಪವಿತ್ರರಾಗಿ ಸ್ಮರಣೆ ಮಾಡಬೇಕು. ಆ ಪಾವಿತ್ರ್ಯ ಬರೋದು ಹೇಗೆ? ಅಪವಿತ್ರರಾಗಿ ಸ್ಮರಣೆ ಮಾಡಿದ್ರೆ ಏನ್ ಚಂದ. ಅದಕ್ಕಂದ್ರು ಪಾವಿತ್ರ್ಯ ಬರೋದು ಯಾವುದರಿಂದ? ಸ್ನಾನದಿಂದ. ಯಾವ ಸ್ನಾನದಿಂದ? ಗಂಗಾ ಸ್ನಾನದಿಂದ. ಯಾವ ಗಂಗಾ? ಈ ಹೊರಗಿನ ನೀರು ಅದು ಎಷ್ಟೋ ತಲೆ ಮೇಲೆ ಹಾಕೋಬಹುದು, ಆದರೆ ಅದು ಯಾವಾಗಲೂ ಸಿಗ್ತದೆ ಅಥವಾ ಯಾವಾಗಲೂ ನಮ್ಗೆ ಅದು ಪಾವಿತ್ರ್ಯವನ್ನು ಇರ್ತದೆ ಅಂತ ಅನ್ನೋ ನಿಯಮ ಇಲ್ಲ. ಆದ್ರೆ ನಮ್ಮ ಮಂತ್ರಾಲಯ ಪ್ರಭುಗಳ ಗ್ರಂಥಗಳಿದ್ದಾವಲ್ಲ, ಆ ಗ್ರಂಥದ ಹೆಸರುಗಳಿದ್ದಾವಲ್ಲ, ಆ ಹೆಸರುಗಳನ್ನೇ ನೀವು ಯಾವಾಗ ಸ್ಮರಣೆ ಮಾಡಿದರೂ ಸಹ ಅದು ಗಂಗಾ ಸ್ನಾನದ ಫಲವನ್ನು ಕೊಡುತ್ತದೆ. ಗುರು ರಾಘವೇಂದ್ರ ವಾಗ್ದೇವತಾ ಸರಿದಮಂ ವಿಮಲೀಕರೋತು. ಇನ್ನೂ ಒಂದು ಸ್ಟೆಪ್ ಕೆಳಗೆ ಕೆಲವರು ವಿಚಾರ ಮಾಡ್ತಾರೆ. ನಾವು ಗ್ರಂಥನೂ ಗೊತ್ತಿಲ್ಲ, ನೀವು ಗೊತ್ತಿದ್ದೀವೋ ಇವತ್ತೇನೋ ಹೇಳಿದ್ರಿ, ಏನೋ ಇದು 5 ನಿಮಿಷಕ್ಕೆ ಹೇಳಿದ್ರಿ, ಅವನ ಮನೆಗೆ ಹೋಗೋಷ್ಟಿ ಮರ್ತೇ ಹೋಗಿತ್ತು. ಏನೋ ಗ್ರಂಥ ಬರೆದಿದ್ದಾರೆ, ಅದ್ರಲ್ಲಿ ಇಷ್ಟೇ ಗೊತ್ತಿತ್ತು. ಆ ಹೆಸರು ಪರಿಮಳ ಆಗಲಿ, ಪ್ರಕಾಶ ಅಂತ ಆಗಲಿ, ಭಾವದೀಪ ಅಂತ ಆಗಲಿ, ಅವು ಯಾವುದು ಅಷ್ಟೂ ಕೂಡ ನಮ್ಮ ತಲೆಯೊಳಗೆ ಬರೋದಿಲ್ಲ. ನಾವೇನ್ ಮಾಡ್ಬೇಕು? ಅದಕ್ಕಂದ್ರು ಅಪರಾಚಾರ್ಯಂದ್ರು ಇನ್ನೂ ಸರಳ ಇದೆ ಇತ್ತು. ಏನು? ಗುರು ರಾಘವೇಂದ್ರ ವಾಗ್ದೇವತಾ ಸರಿದಮಂ ವಿಮಲೀಕರೋತು. ಗುರು ರಾಘವೇಂದ್ರ ವಾಕ್ ಎರಡರ್ಥ. ಗುರು ರಾಘವೇಂದ್ರರ ವಾಕ್, ಮಂತ್ರಾಲಯ ಪ್ರಭುಗಳು ಮಾಡಿರ್ತಕ್ಕಂತಹ ವಾಕ್, ಅವರ ಶಬ್ದ, ಅವರ ಗ್ರಂಥ ಒಂದು ಗಂಗಾ ಆದರೆ ಮತ್ತೊಂದು ಯಾವುದು? ಗುರು ರಾಘವೇಂದ್ರ ಇತಿ ವಾಕ್ ದೇವತಾ ಸರಿತ. ಗುರು ರಾಘವೇಂದ್ರ ಈ ಅಕ್ಷರಗಳಿದ್ದಾವಲ್ಲ, ಈ ಶಬ್ದ ಇದೆಯಲ್ಲ, ಅವರ ಹೆಸರು ಇದೆಯಲ್ಲ, ರಾಯರು ರಾಘವೇಂದ್ರ 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 ಆ ಒಂದು ಶಬ್ದನೇ ಒಂದು ಗಂಗಾ, ಇಷ್ಟು ತಿಳ್ಕೊಂಡ್ಬಿಟ್ಟು ಆ ಗಂಗಾವನ್ನಂತೂ ಎಲ್ಲಿ ಬೇಕಾದ್ರೂ ನೀವು ತರಲಿಕ್ಕೆ ಬರ್ತದೆ. ನೀವು ಯಾವ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಆ ಗಂಗಾ ಸ್ನಾನವನ್ನು ಮಾಡಲಿಕ್ಕೆ ನಿಮ್ಗೆ ಅನುಗ್ರಹ ಆಗೇ ಆಗ್ತದೆ. ಅಂದ ಮೇಲೆ ಗುರುಣಾಂ ಆಕೃತಿಂ ಸ್ಮರೇತೆ. ಅಪರಾಚಾರ್ಯರು ಒಂದೇ ಶಬ್ದ ಅಲ್ಲೇ ಆರಂಭ, ಅಲ್ಲೇ ಉಪಸಂಹಾರ ಆಗಬೇಕು. ಎಲ್ಲಿಂದ ಆರಂಭ? ಸಕಲ ಅವರ ಗ್ರಂಥಗಳು. ಎಲ್ಲಿಂದ ಉಪಸಂಹಾರ? ಅವರ ನಾಮೋಚ್ಚಾರಣ. ಅಂದ ಮೇಲೆ ಆ ಗುರು ರಾಘವೇಂದ್ರ ಈ ಒಂದು ಶಬ್ದ ಗಂಗಾ ಸ್ನಾನ ಆಯ್ತು, ನೀವು ಪವಿತ್ರ ಆಗ್ತಿರ್ತೀರಿ. ಇಷ್ಟು ಮನಸ್ಸಲ್ಲಿ ತಗೊಂಡ್ಬಿಡ್ರಿ. ಹಿಂಗೆ ಅಪಣಾಚಾರ್ಯರು ಈ ಸ್ತೋತ್ರದಲ್ಲಿ, ಗುರು ಸ್ತೋತ್ರದಲ್ಲಿ ಮಂತ್ರಾಲಯ ಪ್ರಭುಗಳ ಗ್ರಂಥ ರೂಪ,
ಮಂತ್ರಾಲಯ ಪ್ರಭುಗಳ ಕೀರ್ತಿ ರೂಪ, ಮಂತ್ರಾಲಯ ಪ್ರಭುಗಳ ಪಾರ್ಥಿವ ರೂಪ, ಮಂತ್ರಾಲಯ ಪ್ರಭುಗಳ ಭಕ್ತ ರೂಪ, ಮಂತ್ರಾಲಯ ಪ್ರಭುಗಳ ಮಹಿಮಾ ರೂಪ, ಮಂತ್ರಾಲಯ ಪ್ರಭುಗಳ ಪ್ರಭು ಫಲ ರೂಪ, ಮಂತ್ರಾಲಯ ಪ್ರಭುಗಳ ಮೃತ್ತಿಕಾ ರೂಪ, ಮಂತ್ರಾಲಯ ಪ್ರಭುಗಳ ಯತ್ಪಾದೋ ರಾಘವೇಂದ್ರ ಕಾಯೋ ಎನ್ನ ಕಾಯೋ ಶುಭ ಕಾಯ ಭಜಿಸುವೆ ಕಾಯೋ ತವಕ ಚಂದ್ರ ಶ್ರೀ ಗುರುರಾಯ ರಾಘವೇಂದ್ರ. ಕಾರಣ ಶಾಸ್ತ್ರೋಕ್ತವಾದ ಯಾವ ಆಚರಣೆಯನ್ನು ಮಾಡಲಿಕ್ಕೂ ನಾವು ಫಿಟ್ ಇಲ್ಲ, ಇಷ್ಟು ತಿಳ್ಕೊಂಡ್ಬಿಡ್ಬೇಕು ನಾವು ಪ್ರತಿಯೊಬ್ಬರು. ಬ್ರಾಹ್ಮಣನಾಗಿಲ್ಲ, ಪುರುಷನಾಗಿ, ಸ್ತ್ರೀಯಾಗಿ, ಬ್ರಹ್ಮಚಾರಿಯಾಗಿ ಯಾವ ನಿಯಮವನ್ನು ನಾವು ಪಾಲಿಸ್ತೀವಿ? ನೇಮವು ಎನಗಲ್ಲಿ ಇರುವುದೋ ಕಾಮಾಧವನಲ್ಲಿ. ಯಾವ ನೇಮ ಮಾಡ್ತೀವಿ ಹೇಳಿ ನೋಡಿ. ಭೋ ಮಹಾಮಹಿಮನೇ, ಹೇ ಸ್ವಾಮಿ ರಾಯರೇ, ನೀವು ಮಹಾಮಹಿಮರು, ನಾವು ಕಾಮಾಧವರು, ನಮಗೂ ನಿಮ್ಗೆ ಎಲೆ ಗಂಟು. ಹಂಗಾರೆ ಯಾವ್ದು ಬೆಸ್ಗೆ ಹಾಕಿರ್ತಕ್ಕ ವಸ್ತು? ಭೋ ಮಹಾಮಹಿಮನೇ ಪಾಮರ ನಾ ನಿಮ್ಮ ನಾಮ ಒಂದೇ ಬಲ್ಲೆ ಶ್ರೀ ಗುರುರಾಯ ರಾಘವೇಂದ್ರ. ರಾಯ ರಾಘವೇಂದ್ರ, ಗುರುರಾಯ ರಾಘವೇಂದ್ರ, ಗುರುರಾಯ ರಾಘವೇಂದ್ರ, ಗುರುರಾಯ ರಾಘವೇಂದ್ರ, ರಾಯ ರಾಘವೇಂದ್ರ, ಶ್ರೀ ಗುರು ರಾಯ ರಾಘವೇಂದ್ರ. ಎಷ್ಟು ಸಲ ರಾಘವೇಂದ್ರ 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 ಅಂತ ನಾವು ಅಂತೀವೋ, ಎಷ್ಟು ಸಲ ಅದನ್ನು ಹೇಳ್ತೀವೋ, ಎಷ್ಟು ಸಲ ಕೇಳ್ತೀವೋ, ಅದೇನೇ ದೇವತಾ ಸರಿತೆ ಗಂಗಾ. ಆ ಗಂಗಾ ಸ್ನಾನವನ್ನು ನಡೆಸತಕ್ಕಂತಹ ಪರ್ವಕಾಲ ಯಾವುದಿದು? ಈ ಆರಾಧನಾ ಮಹೋತ್ಸವ. ಈ ಆರಾಧನಾ ಮಹೋತ್ಸವಕ್ಕೆ ಯಾಕಿಷ್ಟು ಮಹತ್ವ, ಯಾಕಿಷ್ಟೆಲ್ಲ ಭಕ್ತವೃಂದ ಬಂದು ಸೇರ್ತಕ್ಕಂತಹದ್ದು ಅಂತಂತಂದ್ರೆ, ಎಲ್ಲ ನಾವು ಕಾಶಿ ಅಲ್ಲಿಗೆ ಇಲ್ಲಿಗೆ ಹೋಗಿ ಗಂಗಾ ಸ್ನಾನ ಮಾಡಬೇಕಾಗಿರೋ ರಾಯರ ಸನ್ನಿಧಾನದಲ್ಲಿ ಬಂದು ಆ ಶಬ್ದವನ್ನು ರಾಘವೇಂದ್ರ 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 ಅಂತ ಭಕ್ತಿ ಪರವಶರಾಗಿ ಆ ಶಬ್ದವನ್ನು ಕೇಳತಕ್ಕಂತಹ ಒಂದು ಸುಯೋಗ ಈ ಆರಾಧನಾ ಮಹೋತ್ಸವಕ್ಕೆ ಇರತಕ್ಕಂತಹ ಮಹತ್ವ. ಅಂತಹ ಆರಾಧನಾ ಮಹೋತ್ಸವದಲ್ಲಿ ಏನು ಗುರುಗಳ ಅನುಗ್ರಹ ಆಗಬೇಕು, ಆ ಗುರು ಪ್ರಸಾದದಿಂದ ಸಕಲಾಭೀಷ್ಟ ಸಿದ್ಧಿಯಿಂದ ಬ್ರಹ್ಮಸೂತ್ರದಲ್ಲಿ ಹೇಳಿರ್ತಕ್ಕಂತಹ ನಿರ್ಣಯ, ಅಂತಹ ಸಕಲಾಭೀಷ್ಟವನ್ನು ನೀಡತಕ್ಕಂತಹ ಗುರುಗಳು, ಅಂತಹ ಗುರುಸ್ಥಾನದಲ್ಲಿರ್ತಕ್ಕಂತಹ ಮಹಾನುಭಾವರು, ಇವತ್ತು ಆರಾಧ್ಯರಾಗಿ ಬಂದಿರತಕ್ಕಂತಹ ಮಹಾಪುರುಷರು ಮಂತ್ರಾಲಯ ಪ್ರಭುಗಳು. ಅದನ್ನೇನೆ ಇದು ಶ್ರೀ ಅಪ್ಪಣಾವಿದೈಹಿ ಕೃತಂ ಸ್ತೋತ್ರವಿದಂ ಪುಣ್ಯಂ ಅಪ್ಪಣಾವಿದೈಹಿ. ಅಪ್ಪಣಾಚಾರ್ಯರು ಗುರುಸ್ತೋತ್ರವನ್ನೇ ರಾಘವೇಂದ್ರ ಗುರುಸ್ತೋತ್ರ, ಈ ಸ್ತೋತ್ರವನ್ನು ನಿರ್ಮಾಣವನ್ನು ಮಾಡಿರತಕ್ಕಂತಹ ಕ್ರಮ. ಅಂತಹ ಮಂತ್ರಾಲಯ ಪ್ರಭುಗಳ ಆ ಒಂದು ಆರಾಧನಾ ಮಹೋತ್ಸವದ ಈ ಒಂದು ಪರ್ವಕಾಲದ ಸಂದರ್ಭದಲ್ಲಿ ಇದೇನು ಎನ್ನಾರ ಕಾಲದಲ್ಲಿ ರಾಯರ ಮಠದ ದಿವ್ಯವಾದಂತಹ ಈ ಒಂದು ಆರಾಧನಾ ಮಹೋತ್ಸವದ ಸಪ್ತಾಹ ಕಾರ್ಯಕ್ರಮ ಪ್ರತಿ ವರ್ಷದಲ್ಲೂ ನಮ್ಮ ಆಚಾರ್ಯರು ಈ ಸ್ಥಾನದಲ್ಲಿ ಕೂತು ಅವರು ಆ ಒಂದು ರಾಯರ ಆರಾಧನಾ ಮಹೋತ್ಸವದ ಮಧ್ಯಾರಾಧನಾ ದಿವಸ ಮಂತ್ರಾಲಯ ಪ್ರಭುಗಳು ಆ ಶಬ್ದ ಅವರ ಬಾಯಿಂದ ಬಂದ್ರೆ ಒಂದು ಮೈ ರೋಮಾಂಚನ ಆಗಬೇಕು, ಆ ಒಂದು ಕ್ರಮದಿಂದ ಅದನ್ನು ನುಡಿತಾ ಇದ್ರಲ್ಲ. ಅಂತಹ ನಮ್ಮ ಆಚಾರ್ಯರ ಸಂಸ್ಮರಣವನ್ನು ಮಾಡುತ್ತಾ ಅವರು ಒಂದು ನಮ್ಮ ಮಂತ್ರಾಲಯ ಪ್ರಭುಗಳ ಆಕಾರದಲ್ಲಿ ಗುರುಣಾಂ ಆಕೃತಿಂ ಸ್ಮರೇ, ಅವರ ಆಕಾರದಂತೆ ಇರ್ತಕ್ಕಂತಹ ಮಹಾನುಭಾವರು. ಅಂತಹ ಮಹಾನುಭಾವರ ಪುಣ್ಯ ಪ್ರಭಾವದಿಂದ ಅದೇ ಅನುಗ್ರಹ ರಾಯರು ನಮ್ಮ ಮೇಲೆ ಇಟ್ಟು ಎರಡು ಅಕ್ಷರ ಇಲ್ಲಿ ಹೇಳಿ ಅನುಗ್ರಹವನ್ನು ಪಡೆಯುತ್ತಾ ಪ್ರಾಯ ನಮಗೆ ಆದೇಶವನ್ನು ಈ ಮೂಲಕವಾಗಿ ಇವರು ಪ್ರಾರ್ಥನಾ ಮಾಡಿದ್ದು ಅಂತಂದ್ರೆ ಅದು ರಾಯರು ನಮ್ಮ ಮೇಲೆ ಆದೇಶವನ್ನು ಮಾಡಿದ್ದು ಅಂತ ನಾವು ತಿಳಿತಾ ನಾವು ಎರಡು ವಿಚಾರದಲ್ಲಿ ರಾಯರ ಸನ್ನಿಧಾನದಲ್ಲಿ ಹೇಳಿದ್ದಿದೆ. ನೀವೆಲ್ಲ ಶ್ರದ್ಧಾ ಭಕ್ತಿಯಿಂದ ಕೇಳಿರ್ತಕ್ಕಂತಹ ಒಂದು ಈ ಆರಾಧನಾ ಮಹೋತ್ಸವದ ಪವಿತ್ರವಾದಂತಹ ಸಂದರ್ಭ ಏನಿದೆ, ಈ ಸಂದರ್ಭದಲ್ಲಿ ನಾವು ಇಷ್ಟೇ ರಾಯರಲ್ಲಿ ಕೇಳಬೇಕಾದಂತಹ, ನಾವು ಅವರಲ್ಲಿ ಪ್ರಾರ್ಥನೆ ಮಾಡಬೇಕಾದಂತಹದ್ದು ಏನೇನೋ ಕೇಳ್ಕೊಂಡ್ಬಿಡ್ತೀವಿ, ಎಷ್ಟೆಷ್ಟೋ ಕಷ್ಟದಲ್ಲಿ ಸಿಕ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಒಳ್ಳೆ ಕಲ್ಪವೃಕ್ಷ ಕಾಮಧೇನು ಸಿಕ್ಕಾಗ ಯಾವುದೋ 5 ಪೈಸಾ ಪದಾರ್ಥವನ್ನು ನಾವು ಕೇಳಿದಂತೆ ನಮ್ಮ ಜೀವನ ಆಗಬಾರದು. ನಮಗೆ ಏನು ಕೇಳಬೇಕು ಅನ್ನೋದು ಗೊತ್ತಿಲ್ಲ. ಆದ್ದರಿಂದ ನಾವು ಏನು ಕೇಳಲಿಕ್ಕೆ ಬಂದೀವೋ ಅಷ್ಟನ್ನೇ ಕೊಟ್ಟು ನಮ್ಮನ್ನು ಕಳಿಸಿಬಿಡ್ಬೇಡ್ರಿ.
ನಮಗೆ ಏನು ಕೇಳದೇನೆ ಇನ್ನು ನಮಗೆ ನಿಜವಾಗಿ ಬೇಕಾಗಿರ್ತಕ್ಕ ಸಾಧನಕ್ಕೆ ಬೇಕಾಗಿರ್ತಕ್ಕ ಅನುಗ್ರಹ ಆಗಬೇಕಾದಂತಹ ಅಂಶಗಳಿದ್ದಾವೆ, ಅದನ್ನು ನಾವು ತಿಳಿದಿಲ್ಲ. ಅದನ್ನು ನೀವು ದಯಮಾಡಿ ನೀವು ನಮಗೆ ಬೇಕಾಗಿರೋದೆಲ್ಲ ನೀವು ತಿಳ್ಕೊಂಡಿರ್ತೀರಿ. ಆದ್ದರಿಂದ ನಿಮ್ಮ ಪಾದಕ್ಕೆ ನಮ್ಮ ಸರ್ವಸ್ವ ಶರಣಾಗತರಾಗಿ ನಿಮ್ಮಲ್ಲಿ ಬೇಡ್ತಾ ಇದ್ದೀವಿ. ನಮಗೇನು ಸಾಧನಕ್ಕೆ ಬೇಕಾಗಿರ್ತಕ್ಕಂತಹ ಅನುಗ್ರಹ ಇದೆ, ಸರ್ವಸ್ವ ಅನುಗ್ರಹವನ್ನು ಮಾಡ್ರಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಮಂತ್ರಾಲಯ ಪ್ರಭುಗಳಲ್ಲಿ ಪ್ರಾರ್ಥನಾ ವಿಶೇಷವನ್ನು ಸಲ್ಲಿಸ್ತಾ ಈ ಆರಾಧನಾ ಮಹೋತ್ಸವದ ಗುರುಸ್ತೋತ್ರದ 2 ವಿಚಾರವನ್ನು ಏನು ಹೇಳಿರ್ತಕ್ಕಂಥದ್ದಿದೆ, ಇದೆಲ್ಲ ನಮ್ಮ ಆಚಾರ್ಯರ ಪುಣ್ಯ. ಅವರ ಗುರುಗಳಾಗಿರ್ತಕ್ಕಂಥ ಅಲಿಹಾಳ ಆಚಾರ್ಯರು, ಆ ಮೇಲಿರ್ತಕ್ಕ ಸಕಲ ಜ್ಞಾನಿವರಿಂದ, ಸಕಲ ದಾಸವರ್ಯರು, ಇವರೆಲ್ಲರಿಗೂ ಸಂಸೇವಿತರಾಗಿರ್ತಕ್ಕ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ಕಲ್ಪವೃಕ್ಷ ಕಾಮಧೇನು ಅಂತಹ ಮಂತ್ರಾಲಯ ಪ್ರಭುಗಳ ಅಡಿದಾವರುಗಳಿಗೆ ಅನಂತಾನಂತ ಪ್ರಣಾಮವನ್ನು ಸಲ್ಲಿಸ್ತಾ, ಅವರೇ ಹೀಗಿದ್ದಾಗ ಇನ್ನು ಅವರ ಮೇಲಿರ್ತಕ್ಕಂತಹ ಜ್ಞಾನಿಗಳು ರಾಜರಾಜರು, ವ್ಯಾಸರಾಜರು, ಶ್ರೀಪಾದರಾಜರು, ಟೀಕಾಕೃತ್ಪಾದರು, ಅವರೆಲ್ಲ ಎಂಥ ಮಹಾನುಭಾವರು ಅನ್ನೋದನ್ನು ಇದರಿಂದ ನಾವು ಅರ್ಥವನ್ನು ಮಾಡಿಕೊಂಡು ಅವರೆಲ್ಲರನ್ನೂ ಭಕ್ತಿಯನ್ನೇ ಹೊಂದಲಿಕ್ಕೆ ಇದೊಂದು ದ್ವಾರ. ಅಂತಹ ಒಂದು ಉತ್ಸವ ಇದು. ಅಂತಹ ಸಕಲ ಜ್ಞಾನಿಗಳಿಂದ ಸಂಸೇವಿತರಾಗಿರ್ತಕ್ಕ ಟೀಕಾಕೃತ್ಪಾದ ವರದರಾಗಿರ್ತಕ್ಕ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಂದ ಸಂಸೇವಿತರಾದ ಸೀತಾಪತಿ ಶ್ರೀರಾಮಚಂದ್ರ, ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲಕೃಷ್ಣ, ಕಲಾತ್ಮಕನಾಗಿರ್ತಕ್ಕಂಥ ಬಾದರಾಯಣ ರೂಪಿ ಶ್ರೀಯರಿ, ಅಸ್ಮತ್ ಕುಲದೇವತಾ ಲಕ್ಷ್ಮೀ ವೆಂಕಟನಾಥ, ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ಹಯಗ್ರೀವಾದ ಅನಂತ ರೂಪಿ ಎಲ್ಲಾ ಕಡೆಯಲ್ಲೂ ದೇವರು ನಿಂತುಬಿಟ್ಟಿದ್ದಾರೆ. ಅವರಿಗೆ ರಾಮದೇವರು, ಕೃಷ್ಣ ಪರಮಾತ್ಮ, ವೇದವ್ಯಾಸ ದೇವರು, ನರಸಿಂಹ ದೇವರು ಮೇಲೆ ವೃಂದಾವನದ 4 ಕಡೆಯಲ್ಲಿ ಇದಾದ್ಮೇಲೆ ಮೇಲೆ ಯಾರು ನಿಂತಿದ್ದಾರೆ? ಸಾಕ್ಷಿ ಹಯಾಸ್ಯೋದ್ರಹಿ ಸಾಕ್ಷಾತ್ ಹಯಗ್ರೀವ ದೇವರು ಸ್ವಾಮಿ ಅಲ್ಲಿ ತಾನು ಸನ್ನಿಧಾನವನ್ನು ಎದುರಿಸತಕ್ಕಂತಹ ಹಿಂಗೆ ಮಂತ್ರಾಲಯ ಪ್ರಭುಗಳ ಸನ್ನಿಧಾನದಲ್ಲಿ ಸ್ವಾಮಿ ಸಕಲ ರೂಪದಿಂದ ಬಂದು ನಿಂತು ಬಿಟ್ಟಿರುತ್ತಾನೆ. ಸಕಲ ಭಕ್ತವರಿಂದ ಒಂದು ತನ್ನ ಪರಿವಾರ ತಗೊಂಡು ಬಂದು ನಿಂತಿದ್ದಾನೆ. ಇವತ್ತಿನ ಉತ್ಸವ ಅಂದ್ರೆ ಬರೇ ರಾಯರೊಬ್ಬರೇ ಇರ್ತಾರೆ ಅಂತಲ್ಲ, ಪರಮಾತ್ಮ ಬಂದಿರ್ತಾನೆ, ಲಕ್ಷ್ಮೀದೇವಿ, ಮುಖ್ಯ ಪ್ರಾಣ ದೇವರು, ತತ್ವಾಭಿಮಾನಿ ದೇವತಾ ವೃಂದ, ಸಕಲ ಋಷಿಗಳು, ಮುನಿಗಳು, ಜ್ಞಾನಿಗಳು, ಸರ್ವಸ್ವರೂ ಕೂಡ ರಾಯರ ವೃಂದಾವನದ ಹತ್ರ ಅವರೆಲ್ಲರೂ ಬಂದು ನಮಗೆ ಅನುಗ್ರಹವನ್ನು ಮಾಡತಕ್ಕ ಪರ್ವಕಾಲ ಇದು ಸಾಮಾನ್ಯ ಅಲ್ಲ ಅಂತ ಹೇ ಸ್ವಾಮಿ ಸಕಲ ಭಕ್ತವೃಂದ ಸಮೇತನಾಗಿರ್ತಕ್ಕ ನಿನ್ನ ಪಾದಾರವಿಂದದಲ್ಲಿ ಶ್ರೀರಮಣ, ಭೂರಮಣ, ದುರ್ಗಾರಮಣ, ವೆಂಕಟರಮಣ, ನಮ್ಮ ಸ್ವಾಮಿ ಆದ ವೆಂಕಟನಾಥಾಚಾರ್ಯರಲ್ಲಿ ಮಂತ್ರಾಲಯ ಪ್ರಭುಗಳನ್ನು ಕಳಿಸಿರ್ತಕ್ಕಂತಹ ಮಹಾನುಭಾವ ಅಂತ ಪರಮಾತ್ಮನ ಪಾದಾರವಿಂದದಲ್ಲಿ ಏತಾವತ್ ಕಾಲ ಪರ್ಯಂತ ಹೇಳಿರ್ತಕ್ಕ ಈ 2 ವಾಕ್ಯ ರಾಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಕಾಲೇ ವರ್ಷತು ಪರ್ಜನ್ಯಃ ಪೃಥ್ವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ. ಮಾಡಲ್ ಹೌಸ್ ಗುರುರಾಜ ಅಸೋಸಿಯೇಷನ್ ರಾಯರ ಮಠ ಅಂದ್ರೆ ನಮ್ಮ ಆಚಾರ ಬೇಕಾದ್ರೆ ಎಲ್ಲದಕ್ಕೂ ಮಾಡಲ್ ಇವರು. ಇಲ್ಲಿ ಸಪ್ತಾಹ ಆಶೀರ್ವಾದ ಎಲ್ಲಾ ಕಡೆಯಲ್ಲೂ ಸಪ್ತಾಹ ಆಶೀರ್ವಾದ. ಮೊದಲನೇ ಸಪ್ತಾಹದಲ್ಲಿ 7 ದಿವಸ ನಮ್ಮ ಆಚಾರ್ಯ ಪ್ರವಚನ ಮಾಡುತ್ತಿದ್ರು ಮೊದಲು ನಡೆದಿರ್ತಕ್ಕಂತಹ ಆ ಒಂದು ಸಪ್ತಾಹದಲ್ಲಿ. ಈ ಕ್ರಮದಿಂದ ರಾಯರ ಆ ಒಂದು ಸಪ್ತಾಹ ಮಹೋತ್ಸವವನ್ನು ಏನು ಈ ಒಂದು ರಾಯರ ಸನ್ನಿಧಾನದಲ್ಲಿ ನಡೆಸಿರ್ತಕ್ಕಂತಹ ಆಯೋಜನವನ್ನು ಮಾಡಿರ್ತಕ್ಕ ಸಕಲ ಪದಾಧಿಕಾರಿಗಳಿಗೂ, ಗುರುರಾಜ ಅಸೋಸಿಯೇಷನ್ ಎಲ್ಲ ಆ ಒಂದು ಭಕ್ತವೃಂದದವರಿಗೆ ಸ್ವಾಮಿ ಇಂತಹ ಒಂದು ಹರಿಭಕ್ತಿಯನ್ನು ಹೆಚ್ಚಿಸತಕ್ಕಂತಹ ವಿಶಿಷ್ಟ ಕಾರ್ಯಗಳು ಮತ್ತಷ್ಟು ಹೆಚ್ಚು ಮಾಡುವಂತೆ ಅವರಿಗೆ ಶಕ್ತಿಯನ್ನು ಕೊಡಲಿ, ಪ್ರೇರಣೆಯನ್ನು ನೀಡಲಿ, ಅನುಗ್ರಹವನ್ನು ಮಾಡಲಿ. ಮತ್ತಷ್ಟೇ ಇಲ್ಲದೆ ಇಲ್ಲಿ ಬಂದಿರತಕ್ಕ ಸ್ತ್ರೀಯರು, ಪುರುಷರು ಎಲ್ಲ ರಾಯರ ಭಕ್ತವೃಂದ ನಿಮಗೆ ನಮಗೆ ಮಂತ್ರಾಲಯ ಪ್ರಭುಗಳು ಸಕಲ ಸನ್ಮಂಗಳವನ್ನು ನೀಡಲಿ ಅಂತ ಪ್ರಾರ್ಥನೆಯೊಂದಿಗೆ ಉಪಸಂಹಾರ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಅಪಾದಮೂಲ ಪರ್ಯಂತಂ ಗುರುನಾಮ ಅಕುಂಪರೇತ್ ತೇನ ವಿಘ್ನಃ ಪ್ರಣಶ್ಯಂತಿ ಸಿದ್ಧಂತ ಮನೋರಥಾಃ. ಪರಮ ಪವಿತ್ರವಾದಂತಹ ನಮ್ಮ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವನ್ನು ನಮ್ಮ ಪೂಜ್ಯ ಆಚಾರ್ಯರು ರಾಯ ಸ್ತೋತ್ರದ ಅರ್ಥವನ್ನು ಬಹಳ ವಿಶದವಾಗಿ ಹೇಳಿದ್ದಾರೆ. ಯಾಕೆಂದರೆ ಈ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಆಗಿಂತಹ ಮಹಾನುಭಾವರು ಇವತ್ತಿನ ದಿವಸ ನಮಗೆ ಮೈ ತುಂಬ ಬಟ್ಟೆ, ಹೊಟ್ಟೆ ತುಂಬ ಊಟ, ಕೈ ತುಂಬ ದುಡ್ಡು ಕೊಡೋದು ಅಂತಂದರೆ ಅದು ರಾಘವೇಂದ್ರ ಸ್ವಾಮಿಗಳು ಮಾತ್ರವೇ ಅದು. ಆದ್ದರಿಂದ ಅಂತಹ ರಾಯರ ಮಹಿಮೆಯನ್ನು ವಿಪರೀತವಾಗಿ ಬಹಳ ವಿಶದವಾಗಿ ಹೇಳಿದ್ದಾರೆ. ಅದಲ್ಲದೆ ಅವರ ಗ್ರಂಥಗಳನ್ನು ಕುರಿತು ವಿಶೇಷವಾಗಿ ನಮ್ಮ ಆಚಾರ್ಯರು ಮಾಡಿದ್ದಾರೆ. ಆಚಾರ್ಯ ಗ್ರಂಥದಲ್ಲಿ ಅವರು ಯಾಕೆಂದರೆ ರಾಯರು ಟಿಪ್ಪಣ್ಣಾಚಾರ್ಯರಿಂದೇ ಪ್ರಸಿದ್ಧಿಯವರು. ಎಲ್ಲ ಗ್ರಂಥಗಳಿಗೂ ಟಿಪ್ಪಣಿ ಬರೆದಿಂದ ಟಿಪ್ಪಣಿಕಾರರಿಂದ ಪ್ರಸಿದ್ಧರಾಗಿದ್ದಂತಹ ಮಂತ್ರಾಲಯ ಪ್ರಭುಗಳು. ಅವರ ಪರಿಮಳ ಗ್ರಂಥ ಇಲ್ಲ ಹೋದರೆ ಇವತ್ತಿನ ದಿವಸ ನಮಗೆ ಟೀಕಾಕೃತ್ಪಾದ ಗ್ರಂಥ ಆಗಲಿ, ಆಚಾರ್ಯ ಬ್ರಹ್ಮಸೂತ್ರ ಭಾಷೆ ಆಗಲಿ, ವ್ಯಾಸತ್ರಯಗಳಾಗಲಿ ನಮಗೆ ಬಹಳ ಅರ್ಥ ಆಗಿ ಬಹಳ ಕಠಿಣವಾಗ್ತಿತ್ತು. ಅಂತಹ ಮಹಾನುಭಾವರ ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಕೇಳಿದ್ದನ್ನೆಲ್ಲ ಕೊಡೋರು. ಅವರು ಏನು ಕೇಳೋರು ಅದನ್ನು ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂದರೆ ಅವರಲ್ಲಿ ಪ್ರಹ್ಲಾದರಾಜರಾಗಿದ್ದಾಗ ವಾಯುದೇವರ ಸನ್ನಿಧಾನ, ವ್ಯಾಸರಾಜರಾಗಿದ್ದಾಗ ಅವರಲ್ಲಿ ವಾಯುದೇವರ ಸನ್ನಿಧಾನ, ಮಂತ್ರಾಲಯ ಪ್ರಭುಗಳಲ್ಲಿ
ವಾಯುದೇವರ ಸನ್ನಿಧಾನ. ಆದ್ದರಿಂದ ಕೇಳಿದ್ದೆಲ್ಲ ಕೊಡ್ತಾರೆ. ಏನು ಕೇಳಿದ್ರು? ಸಂತಾನ, ಸಂಪತ್ತು, ಪರಿಶುದ್ಧ ಭಕ್ತಿ, ವಿಜ್ಞಾನ ವಾದ್ಯ ಸುಮಾರವಾದಿ ತತ್ವ ಶರೀರತಮಸ ದೋಷಾಹತ್ವಾಸನೋ ವಾದ್ಯ ಗುರು ರಾಘವೇಂದ್ರ. ಇಂತಹ ಮಹಾಮಹಿಮರ ಚರಿತ್ರೆಯನ್ನ ಮತ್ತು ಅವರ ಸ್ತೋತ್ರವನ್ನ ನಮ್ಮ ಪೂಜ್ಯ ಆಚಾರ್ಯರು ಬಿಡುವಿಲ್ಲದ ಕಾರ್ಯಕ್ರಮದಲ್ಲೂ ಕೂಡ ಬಂದು ಅವರ ಹಿರಿಯರು ನಮಗೂ ಗುರುಗಳು, ಅವರನ್ನ ಜ್ಞಾಪಿಸಿಕೊಂಡು ವಿಶೇಷವಾಗಿ 1 ಗಂಟೆಗಳಿಗೂ ಹೆಚ್ಚು ಕಾಲ ಅವರು ಉಪನ್ಯಾಸ ಮಾಡಿದ್ದಾರೆ ಅಂದರೆ ನಿಮ್ಮೆಲ್ಲರ ವಿಶೇಷ ಅಭಿಮಾನದಿಂದ ಮತ್ತು ನಮ್ಮ ಗುರುರಾಜರ ಅಸೋಸಿಯೇಷನ್ ಇದೆ ವಿಶೇಷ ಅಭಿಮಾನದಿಂದ ಬಂದು ಅವರು ಇದನ್ನು ಉಪನ್ಯಾಸ ನಡೆಸಿಕೊಟ್ಟಿದ್ದಾರೆ. ಅಂಥವರಿಗೆ ತಮ್ಮ ಶ್ರೋತೃಗಳ ಪರವಾಗಿ ಮತ್ತು ನಮ್ಮ ಗುರುರಾಜ ಅಸೋಸಿಯೇಷನ್ ಪರವಾಗಿ ಅವರಿಗೆ ಮಾಲಾರ್ಪಣೆ ಮಾಡಲಾಗುತ್ತೆ ಮತ್ತು ಫಲಸಮರ್ಪಣೆ ಮಾಡಲಾಗುತ್ತೆ.